ಹಸುಗಳಿಗೆ ಕಾಮನ್ ಗೊತ್ತಿರಲಿ ನಿಮಗೆ 4 ಹೊಟ್ಟೆ ಇರ್ತವೆ. 1 ವರ್ಷ ಮೇವನ್ನು ಬಳಕೆಯನ್ನು ಮಾಡಬಹುದು ಸೈಲೇಜ್ ಮೇವು ಅಂತ. ಆಟೋಮೆಟಿಕ್ ಆಗಿ ಮಿಲ್ಕ್ ಪ್ರೊಡಕ್ಷನ್ ರೈಸ್ ಮಾಡುತ್ತೆ. ಆಲ್ಮೋಸ್ಟ್ 30 ಲೀಟರ್ ಕೊಡುತ್ತೆ, ನಿಮಗೆ 4 ಪಾಯಿಂಟ್ ಮೇಲೆ ಇರುತ್ತೆ ಫ್ಯಾಟು. 15 ಲಕ್ಷ ರೂಪಾಯಿ ಲೋನನ್ನು ಕೊಡಿಸ್ತಾ ಇದ್ದೀವಿ. 7 ಲೀಟರ್ ಕೊಡ್ತಿರ್ತಕ್ಕಂಥ ಹಸು ಈ ಮೇವು ತಿಂದರೆ 10 ಲೀಟರ್ ಕೊಡ್ತಾರೆ. ಬೆಲ್ಲ ಸ್ಪ್ರೇಸ್ ಎಲ್ಲ ಹೊಡೆದ್ಬಿಡ್ತಾರೆ, ಅದು ಆಟೋಮೆಟಿಕ್ ಆಗಿ ಸ್ಮೆಲ್ ಬರುತ್ತೆ ಅಷ್ಟೇ, ಬಟ್ ಕ್ವಾಲಿಟಿ ವೈಸ್ ನೆಲ್ಲಿರುತ್ತೆ. ಸತೀಶ್ ಕಡತನಮಲೆ ಅಂತೇಳಿ ಬೆಂಗಳೂರು ಡೈರಿಯ ನಿರ್ದೇಶಕರಾಗಿದ್ದೀನಿ. ನಾವಿವತ್ತು ರಾಮದಾಸ್ ಫಾರ್ಮ್ ಅಂತೇಳಿ ಒಂದು ಫಾರ್ಮ್ಗೆ ಬಂದಿದ್ದೀವಿ. ಇಲ್ಲಿ ಹರೀಶ್ ಅಂತೇಳಿ ಒಳ್ಳೆ ಅಮೇರಿಕಾದಲ್ಲಿದ್ದು ಕೆಲಸವನ್ನು ಮಾಡಿ ಇವತ್ತು ತಮ್ಮ ಗ್ರಾಮಕ್ಕೆ ವಾಪಸ್ಸಾದ ನಂತರ ಹೈನುಗಾರಿಕೆಯನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ಹೈನುಗಾರಿಕೆಯಲ್ಲಿ ಏನಂದರೆ ಲಾಭದಾಯಕವಾಗಿದೆ ಅಂತಕ್ಕಂಥದ್ದು. ಯುರೋಪಿಯನ್ ರಾಷ್ಟ್ರಗಳಲ್ಲೆಲ್ಲ ಕೂಡ ಹೈನುಗಾರಿಕೆ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಮಾಡಬೇಕು ಅಂತೇಳಿ ಇವತ್ತು ಕೂಡ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಹರೀಶನ್ನು ನೋಡಿದ್ರೆ ಅವ್ರು ಬರ್ತಕ್ಕಂಥ ಹಾಲು ನಮ್ಮ ಡೈರಿಗೆ ಬರುತ್ತೆ. ಡೈಲಿ ಎವ್ರಿ ಡೇ 200-250 ಲೀಟ್ರ್ ಹಾಲು ಬರುತ್ತೆ ಇವ್ರ ಫಾರಮ್ಮಿಂದ. ಇದು ಹಾಲು ಎಲ್ಲ ರೈತರಿಗಿಂತ ಹಾಲು ಗುಣಮಟ್ಟದ ಹಾಲಾಗಿರ್ತದೆ. ಅಂದರೆ ಫ್ಯಾಟ್ ಬಂದು 4, 8 ಮತ್ತು 5 ಇರುತ್ತೆ. ನೀವು ಹಸುಗಳನ್ನ ನೋಡ್ತಾ ಹೋಗ್ಬೋದು. ನೀವು ಹಸುಗಳು ಹೇಗಿದೆ, ಯಾವ ರೀತಿ ಕ್ವಾಲಿಟಿ ಆಗಿದ್ದಾವೆ, ಮತ್ತು ಯಾವ ರೀತಿಯಾಗಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಮಾಡಿದ್ರು ಕೂಡ ಹೆಂಗೆ ಲಾಭ ಗಳಿಸ್ತಾ ಇರ್ತಕ್ಕಂಥದ್ದನ್ನು ಒಂದ್ಸರಿ ಬಂದು ನೀವೇ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ನೀವು ಅಮೆರಿಕದಲ್ಲಿ ಇದ್ರಲ್ಲ ಸರ್, ಒಂದು ಡೈರಿ ಫಾರ್ಮ್ನೇ ಚೂಸ್ ಮಾಡಿದ್ದು ಯಾಕೆ ಸರ್? ಇಲ್ಲ ಸರ್, ಅದು ನಂದು ಚಿಕ್ಕ ವಯಸ್ಸಿಂದನೂ ಪ್ಯಾಷನ್ ಇತ್ತು ಕೃಷಿನಲ್ಲಿ ಏನಾದರೂ ಮಾಡಬೇಕು ಅಂದ್ಬಿಟ್ಟು. ಸೊ ಸಮಗ್ರ ಕೃಷಿ ಕಾನ್ಸೆಪ್ಟಲ್ಲಿ ಮೊದಲು ತೋಟದಿಂದನೂ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಂಡು ಅದು ಹೈನುಗಾರಿಕೆ 1 ಹಸುವಿಂದ ಸ್ಟಾರ್ಟ್ ಮಾಡಿದ್ದೆ ನಾವು. ಸೊ ಡೌನ್ ದಿ ಲೈನ್ 3 ಇಯರ್ಸಿಂದ ನಮ್ದು ಇವಾಗ ಆಲ್ಮೋಸ್ಟ್ 50+ ಅನಿಮಲ್ಸ್ ಆಗಿದೆ ಟೋಟಲ್. 50+ ಅನಿಮಲ್ ಇದೆ. ಸೊ ಅದು ಇಂಟ್ರೆಸ್ಟ್ ಸರ್, ಇಟ್ಸ್ ಅ ಪ್ಯಾಷನ್ ಅಷ್ಟೇ. ಸೊ ಮಾಡಲೇಬೇಕು ಅಂತ ಒಂದು ಛಲ ಇತ್ತು. ಸೊ ಅದನ್ನು ಮಾಡ್ತಾ ಇದ್ದೀವಿ. ಸೊ ಸಕ್ಸಸ್ಫುಲಿ ಸರ್ ನಮ್ಮದು ಮ್ಯಾಕ್ಸಿಮಮ್ ರೀಚ್ ಆಗಿರೋದು ಪರ್ ಡೇಗೆ 550 ಲೀಟರ್ 550 ರೀಚ್ ಆಗಿತ್ತು. ಇವಾಗ ಆಲ್ಮೋಸ್ಟ್ ಒಂದು 50% ಅನಿಮಲ್ ನಮಗೆ ಪ್ರೆಗ್ನೆನ್ಸಿ ಅಂದರೆ ಡ್ರೈ ಆಗಿದೆ. ಸೊ ಇವಾಗ ಒಂದು 350 ಲೀಟರ್ಸ್ ಪ್ರೊಡಕ್ಷನ್ ಇದೆ ಪರ್ ಡೇ. 350 to 400 ಇದೆ. ಅರೌಂಡ್ 50 ಲೀಟರ್ ನಮ್ಗೆ ಇಲ್ಲೇ ಲೋಕಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಕರುಗಳಿಗೆ, ಲೇಬರ್ಗೆ. ಸೊ ಡೈರಿಗೆ ಒಂದು 350 ಹೋಗ್ತಾ ಇದೆ ಸದ್ಯಕ್ಕೆ. ಸೊ ಒಂದು 50 ಲೀಟರ್ ಕರುಗಳಿಗೆ ಹೋಗುತ್ತೆ. ಸೊ ನಮ್ದು ಯಾವುದೇ ಕರುಗಳು ಆದರೆ ನಾವು ಇಲ್ಲೇ ಉಳಿಸ್ಕೊಂಡು ಅಪ್ ಟು 3 ಮಂತ್ಸ್ವರೆಗೂ ನಾವು ಪರ್ ಡೇ 6 ಲೀಟರ್ ಹಂಗೆ ಕೊಡ್ತೀವಿ. ಕರು ಡೆವಲಪ್ಮೆಂಟ್ ಆಗುತ್ತೆ ಚೆನ್ನಾಗಿ. ಇಲ್ಲ ಸರ್, ನಾವು ಆದಷ್ಟು ಲೋಕಲ್ಲೇ ಪ್ರಿಫರ್ ಮಾಡ್ತೀವಿ. ನಾವು ಯಾವುದೂ ದೂರ ಇಲ್ಲಿವರೆಗೂ ಹೋಗೇ ಇಲ್ಲ. ಸೊ ಮ್ಯಾಕ್ಸಿಮಮ್ ಒಂದು 20-30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಅನಿಮಲ್ನೇ ಅದರಲ್ಲಿ ಕ್ವಾಲಿಟಿ ಹುಡುಕ್ಬಿಟ್ಟು ಅದಕ್ಕೆ ಒಳ್ಳೆ ಸೆಮೆನ್ಗಳು ಹಾಕ್ಕೊಂಡು ನಾವು ಕರುಗಳನ್ನ ಡೆವಲಪ್ ಮಾಡ್ಕೊಂಡು ಆ ಕರುಗಳು ನಮಗೆ ಲಾಭದಾಯಕವಾಗಿ ಕಾಣುತ್ತೆ. ಸೊ ನಾವು ಯಾವುದೂ ದೂರದಿಂದ ತಂದಿಲ್ಲ. ಮ್ಯಾಕ್ಸಿಮಮ್ 30 ಕಿಲೋಮೀಟ್ರ್ ಒಳಗಡೆ ಅನಿಮಲ್ಸ್ನೇ ನಾವು ಪಿಕ್ ಮಾಡ್ತೀವಿ ಆದಷ್ಟು. ಯಾಕೆಂದರೆ ಆಲ್ರೆಡಿ ಅವು ನಮ್ಮ ಏರಿಯಾಗೆ ಸೂಟ್ ಆಗಿಬಿಟ್ಟಿರುತ್ತೆ. ಆಲ್ರೆಡಿ ನಮ್ಮ ಶೆಡ್ ಒಳಗೆ ಬಂದರೆ ಈಸಿ ಆಗೋದು ಅಡಾಪ್ಟ್ ಆಗುತ್ತೆ. ಬೇರೆ ಕಡೆಯಿಂದ ತಂದಷ್ಟು ನಮಗೆ ಇಯರ್ಸ್ ಟುಗೆದರ್ ಆಗಿಬಿಡುತ್ತೆ ಸೆಟಪ್ ಆಗೋದಕ್ಕೆ. ಅವಾಗ ನಮಗೆ ರೈತರಿಗೆ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ನಾವು ಲೋಕಲ್ ಪೈ ಮಾಡೋದೇ ಬೆಟರ್. ಫಾರಮಲ್ಲಿ ಸಾಕ್ತಕ್ಕಂಥ ಮೆಥಡ್ನ ತಿಳ್ಕೊಳ್ಬೇಕು ನೀವು. ರೈತರೆಲ್ಲ ಏನು ಮಾಡ್ತಾರೆ ಅಂತಂದರೆ ಫೀಡ್ನ ಇಕ್ಬೇಕಾದ್ರೆ ನೀರಲ್ಲಿ ನೆನೆ ಹಾಕ್ಬಿಟ್ಟು ಫೀಡ್ ಇಟ್ಬಿಡ್ತಾರೆ. ಹಸುಗಳಿಗೆ ಕಾಮನ್ ಗೊತ್ತಿರಲಿ ನಿಮಗೆ 4 ಹೊಟ್ಟೆ ಇರ್ತವೆ. ಮನುಷ್ಯ ಥರ 1 ಹೊಟ್ಟೆ ಇರೋದಿಲ್ಲ ಹಸುಗಳಿಗೆ, 4 ಹೊಟ್ಟೆ ಇರ್ತವೆ. ಗಟ್ಟಿ ಪದಾರ್ಥ ತಿನ್ನೋಂಥದ್ದು 1ನೇ ಹೊಟ್ಟೆಗೆ ಹೋಗ್ತದೆ, ಸ್ವಲ್ಪ ಮೆತು ಪದಾರ್ಥ 2ನೇ ಹೊಟ್ಟೆಗೆ ಹೋಗ್ತದೆ. ನೀರಲ್ಲಿ ಮಿಕ್ಸ್ ಮಾಡಿ ಫೀಡ್ನ ಮತ್ತು ಯಾವುದೇ ಇಟ್ಟರೂ ಕೂಡ ಅದು 3ನೇ ಹೊಟ್ಟೆಗೆ ಹೋಗ್ಬಿಟ್ರೆ ಅದು ಮತ್ತೆ ಮೆಲ್ಕ್ ಹಾಕೋದಿಲ್ಲ. ವಿಶೇಷವಾದಂಥ ಗುಣ ಇದೆ ಹಸುಗಳಿಗೆ, ನೀವೆಲ್ಲ ನೋಡ್ಬೋದು. ಯಾವುದೇ ಮೇವು ತಿನ್ನೋ ಸಂದರ್ಭದಲ್ಲಿ ಹಸು ಮಲಗಿದಾಗ ಮೆಲ್ಕ್ ಆಗ್ತದೆ ವಾಪಸ್ ತಗೊಂಡು. ಅದ್ರ ಬರ್ತಕ್ಕಂಥ ಜ್ವಾಲಾರಸ ಇರ್ತಲ್ಲ ಅದರಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಪ್ರೋಟೀನ್ ಎಲ್ಲ ಕೂಡ. ಕೆಲವರೆಲ್ಲ ಏನು ಮಾಡ್ತಾರೆ, ಫೀಡ್ನ ನೀರಲ್ಲಿ ಇಕ್ತಾರೆ, ಅದಾಯಿತು ಬಂಬ್ಲು ಮಾಡಿ ಇಟ್ಬಿಡ್ತಾರೆ. ಇನ್ನು ಕೆಲವರು ಬೂಸ ಕೂಡ ನೀರಲ್ಲಿ ಇಕ್ತಾರೆ. ನೀರಲ್ಲಿ ಇಕ್ಕಿದಾಗ ಏನು ಮಾಡ್ತಾರೆ, ನೀರಲ್ಲಿ ಹೋದಂಥದ್ದು 4ನೇ ಹೊಟ್ಟೆಗೆ ಹೋಗುತ್ತೆ ಬೂಸ ಮತ್ತು ನೀರಲ್ಲಿ. ಅದೊಂದು ಅರ್ಧ ಗಂಟೆಗೆ ಗಂಜಲಾಗಿ ಈಚೆಗೆ ಬಂದುಬಿಡುತ್ತೆ. ಅದು ಯಾವುದು ಕೂಡ ಹಸುಗೆ ಉಪಯೋಗ ಆಗೋದಿಲ್ಲ. ಎಷ್ಟೋ ಜನಕ್ಕೆ ರೈತರಿಗೆ ಗೊತ್ತಿಲ್ಲ. ಇದನ್ನು ವೈಜ್ಞಾನಿಕವಾಗಿ ಅಳವಡಿಕೆ ಮಾಡ್ಕೊಳ್ಬೇಕು. ಹಸುಗಳು ಸಾಕಾಣಿಕೆ ಮಾಡೋಕ್ಕಂಥದ್ದು ಕೂಡ ಯಾವ ರೀತಿಯಾಗಿ ಮೇವು ಕೊಡಬೇಕು ಅಂತಕ್ಕಂಥದ್ದು ಕೂಡ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಹಸುಗಳು ನೋಡ್ಬೋದು ನೀವು. ಮೇಜರ್ ಹಸುಗಳು ಇರ್ತಕ್ಕಂಥ 2 ಜಾತಿ ಹಸುಗಳಿದೆ ಇಲ್ಲಿ. ಒಂದು HF ಮತ್ತೊಂದು ಜರ್ಸಿ. ಈ ಕಲರ್ ಇರ್ತಕ್ಕಂಥದ್ದೆಲ್ಲ ಕೂಡ ಜರ್ಸಿ. ಇದು ಇರ್ತಕ್ಕಂಥ ಏನು ಪಟ್ಟೆ ಕಪ್ಪು ಮತ್ತು ಬಿಳುಪು ಇದೆ, ಅದು HF ಇರ್ತಕ್ಕಂಥ ತಳಿಯ ಹಸುಗಳು. ಮೇಜರ್ ಆಗಿರ್ತಕ್ಕಂಥ ನಮ್ಮಲ್ಲಿ ಇಂಡಿಯಾದಲ್ಲಿ ಇರ್ತಕ್ಕಂಥ 2 ತಳಿ ಹಸುಗಳು, ಹಾಲು ಕೊಡ್ತಕ್ಕಂಥ ಹಸುಗಳು 2 ತಳಿಗಳು ಕೂಡ ಇದೆ ಇಲ್ಲಿ. ಸರ್ ಇದು ಡಿಪೆಂಡ್ಸ್ ಆನ್ ಅನಿಮಲ್ ಸರ್. ಕೆಲವೊಂದು ಆಲ್ಮೋಸ್ಟ್ ನಮಗೆ 30 ಲೀಟ್ರ್ವರೆಗೂ ಪರ್ ಡೇ 30-32 ಲೀಟ್ರ್ವರೆಗೂ ಅನಿಮಲ್ಸ್ ಇದೆ. ಸೊ ಅದ್ರ ತಕ್ಕನಾಗಿ ಕೆಲವೊಂದು 15-18 ಲೀಟ್ರ್ ಪರ್ ಡೇ ಅನಿಮಲ್ಸು ಇದೆ. ಸೊ ಡಿಪೆಂಡ್ಸ್ ಆನ್ ಬಾಡಿ ವೆಯ್ಟು ಮತ್ತು ಅದ್ರ ಹೆರಿಡಿಟ್ರಿ ಯಾವ ಥರ ಬಂದಿರುತ್ತೆ. ಸೊ ಆ ಥರ ನಾವು ಇವಾಗ ನಮಗೆ ಗೊತ್ತಾಗುತ್ತೆ. ಇವಾಗ ನಮಗೆ ಅನಿಮಲ್ಲು ಫಸ್ಟು ಒಂದು ಬ್ಯಾಚ್ ಬೈ ಮಾಡಿದ್ದು ಅಂದರೆ ಆ ಅನಿಮಲ್ ನಮಗೆ 1 ವರ್ಷ 2 ವರ್ಷಕ್ಕೆ ಸೆಟ್ ಆಗಿಬಿಡುತ್ತೆ. ಅದ್ರ ಮಗುನ ನಾವು ಅಂದರೆ ಅದ್ರ ಕರುಗಳನ್ನ ನಾವು ಡೆವಲಪ್ ಮಾಡ್ಕೊಂಡು ಅದ್ರ ತಾಯಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ಮೋಸ್ಟ್ ಇನ್ಹೆರಿಟ್ ಆಗಿರುತ್ತೆ. ಸೊ ಅದ್ರ ತಕ್ಕನಾಗಿ ನಾವೇನು ಮಾಡ್ತೀವಿ, ಕಡಿಮೆ ಕೊಡೋ ಹಸುಗಳ್ನ ನಾವು ನೆಕ್ಸ್ಟ್ ಸೂಲಿಗೆ ಕೊಟ್ಕೊತೀವಿ.
ಸೊ ಒಳ್ಳೆ ಕ್ವಾಲಿಟಿ ಇರೋ ಅನಿಮಲ್ನ ನಾವು ಮಡಿಕೊಂಡು ಅದರಲ್ಲಿ ಕರು ಡೆವಲಪ್ ಮಾಡ್ಕೊತೀವಿ. ಸೊ ಅವಾಗ ನಮಗೆ ಆಟೋಮೆಟಿಕ್ಕಾಗಿ ಡೌನ್ ದಿ ಲೈನ್ 3 ಇಯರ್ಸಿಗೆ ನಮ್ಮ ಶೆಡ್ಡಲ್ಲಿ ಒಳ್ಳೆ ಅನಿಮಲ್ಸು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರೇಜು ಒಳ್ಳೆ ಕ್ವಾಲಿಟಿ ಅಂದರೆ ನಾನು 30 ಲೀಟರ್ ಅಂದರೆ ಅಕ್ರಾಸ್ ದಿ 6 ಮಂತ್ಸ್ 7 ಮಂತ್ ಕೊಡುತ್ತೆ ಅನ್ನೋದೆಲ್ಲ ಸುಳ್ಳು. ಸೊ ಫಸ್ಟ್ 3 to 4 ಮಂತ್ಸ್ ನಿಮಗೆ ಒಳ್ಳೆ ಮಿಲ್ಕಿಂಗ್ ಇರುತ್ತೆ. ಸೊ ಆಮೇಲೆ ನಿಮಗೆ ಇನ್ಸೆಮಿನೇಟ್ ಆದಮೇಲೆ ನಿಮಗೆ ಕ್ರಮೇಣ ಅದು ಹಾಲು ಕಮ್ಮಿ ಆಗ್ತಾ ಬರುತ್ತೆ. ಅದು ಎಲ್ಲ ಹಸುಗಳು ಕ್ಯಾರೆಕ್ಟರಿಸ್ಟಿಕ್ಕು. ಬಟ್ ಪೀಕ್ ಪೀರಿಯಡಲ್ಲೇ ನಮಗೆ 30+ ಅನಿಮಲ್ಸ್ ಇದೆ ಸರ್ ಕೆಲವೊಂದು ಹಸುಗಳು. ಇದೇ ಥರ ಮಾಡಬೇಕು ಅಂತ ಏನು ರೂಲ್ ಇಲ್ಲ ಇದರಲ್ಲಿ. ಸೊ ನಿಮ್ಮ ಜಾಗಕ್ಕೆ ಅನುಗುಣವಾಗಿ ನಿಮ್ಮ ಅನುಕೂಲಕ್ಕೆ ನೋಡ್ಕೊಬೇಕು ರೈತರು. ಸೊ ಯಾವುದೋ ಶೆಡ್ ನೋಡ್ಬಿಟ್ಟು ಇದೇ ಥರ ಹೋಗ್ಬಿಟ್ಟು ನಮ್ಮ ಶೆಡ್ಡಲ್ಲಿ ನಾವು ಅಲ್ಲಿ ಮಾಡಬೇಕು ಅನ್ನೋದೆಲ್ಲ ತಪ್ಪು ಕಲ್ಪನೆ. ಅದು ಆ್ಯಕ್ಚುಲಿ ನಿಮ್ಮ ಜಾಗ ಯಾವ ಥರ ಇದೆ, ಯಾವ ಜಾಗದಲ್ಲಿ ಏನು ಮಾಡಿದ್ರೆ ಒಳ್ಳೆಯದು, ನಮಗೆ ಲೇಬರ್ ರೂಮ್ಗಳು ಎಲ್ಲಿ ಬರಬೇಕು, ಪ್ರೆಗ್ನೆನ್ಸಿ ಅನಿಮಲ್ ಎಲ್ಲಿ ಬರಬೇಕು, ಕರುಗಳು ಎಲ್ಲಿ ಬರಬೇಕು, ಸೊ ಡೆಲಿವರಿ ಯೂನಿಟ್ ಎಲ್ಲಿ ಬರಬೇಕು. ಸೊ ಆ ಕರುಗಳಲ್ಲೇ ಮಲ್ಟಿಪಲ್ ಸ್ಟೇಜಸ್ ಬರುತ್ತೆ. 0 to 3 ಮಂತ್ಸ್ ಯಾವ ಥರ ನೀವು ಸಾಕಣೆ ಮಾಡ್ತೀರಾ, 3 to 7 ಮಂತ್ 8 ಮಂತ್ಸ್ ಯಾವ ಥರ ಮಾಡ್ತೀರಾ, 8 ಮಂತ್ ಆದಮೇಲೆ ಅಪ್ ಟು 13 ಮಂತ್ವರೆಗೂ ಯಾವ ಥರ ಸಾಕಣೆ ಮಾಡ್ತೀರಾ. ಸೊ ಇದು ಸ್ಟೇಜ್ ವೈಸು ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಆ ಅನಿಮಲ್ಗಳು ಇರ್ತವೆ. ಬೇಸಿಕ್ ಒಂದು ಹೈಟ್ ಒಂದು 12 to 13 ಫೀಟ್ ಇಟ್ಬಿಟ್ರೆ ನಿಮಗೆ ಸ್ವಲ್ಪ ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಸೊ ಎಬವ್ ನೀವು ಎಷ್ಟು ಹೈಟ್ ಇಟ್ಟರು ಒಳ್ಳೆಯದು. ಬಟ್ ಅದೇ ಇಷ್ಟು ಮಳೆ ಬಂದಾಗ ಸ್ವಲ್ಪ ತಲೆನೋವಾಗುತ್ತೆ, ಒಳಗಡೆ ಬರುತ್ತೆ ನೀರು. ಸೊ ಬಟ್ ಅಬೌಟ್ 10 ಫೀಟ್ ಅಂತೂ ಇದ್ದರೆ ಒಳ್ಳೆಯದು ಸರ್. ಯಾಕೆಂದರೆ ಇಲ್ಲಾಂದರೆ ಓವರ್ ಹೀಟ್ ಆಗುತ್ತೆ. ಸೊ ಅನಿಮಲ್ಲು ನಿಮಗೆ ಎಷ್ಟು ಫ್ರೀ ಆಗಿರುತ್ತೆ ಅಂದರೆ ಸ್ಟ್ರೆಸ್ ಫ್ರೀ ಇವು ಅನಿಮಲ್ಗಳು. ಸೊ ಯಾವುದೇ ಕಾರಣಕ್ಕೂ ಯಾವ ಅನಿಮಲ್ಗಳೂ ನಿಮಗೆ ಕಟ್ಟಾಕಿದ್ರೆ ಏನಾಗುತ್ತೆ, ನಿಮ್ಗೆ ಒಂದೇ ಜಾಗದಲ್ಲಿ ಅದು ಇದ್ದು ಬೇಜಾರಾಗುತ್ತೆ. ಸೊ ಇದು 24/7 ಅವಕ್ಕೇನೋಗೆ ವಾಟರು ಮತ್ತು ಫುಡ್ ಅವೈಲಬಿಲಿಟಿ ಇರುತ್ತೆ. ಸೊ ಅದು ಫುಡ್ಡು ಯಾವಾಗ ಬೇಕಾರೋ ಅವಾಗ ತಿನ್ಕೊಳುತ್ತೆ, ನೀರು ಯಾವಾಗ ಬೇಕಾರೋ ಅವಾಗ ಕುಡ್ಕೊಳುತ್ತೆ ಯಥೇಚ್ಛವಾಗಿ. ಅವಾಗ ನೀರನ್ನ ಆಟೋಮೆಟಿಕ್ಕಾಗಿ ರೀಫಿಲ್ ಆಗ್ತಾ ಇರುತ್ತೆ. ಸೊ ಅಪ್ ಟು 70 to 80 ಲೀಟರ್ ಪರ್ ಡೇ ಅನಿಮಲ್ ಕುಡಿಯುತ್ತೆ ಸರ್. ರೈತರು ಚಾಲೆಂಜಸ್ ರೈತರ ಮುಂದೆ ಇರ್ತಕ್ಕಂಥದ್ದು ಮೇವು ಮೇಜರಾಗಿ. ನಮ್ಮಲ್ಲೆಲ್ಲ ನಗರೀಕರಣ ಹೆಚ್ಚಾದಂತೆ ಮೇವು ಬೆಳೀತಕ್ಕಂಥ ಹಸಿರು ಮೇವು ಸಿಗ್ತಕ್ಕಂಥದ್ದು ತುಂಬ ಕಡಿಮೆ ಆಗಿದೆ. ಅದಕ್ಕಾಗಿ ಕೂಡ ನಾವು ಕೂಡ ಬೆಂಗಳೂರು ಡೈರಿಯಿಂದ ಎಲ್ಲ ಡೈರೆಕ್ಟರ್ಸು ಮತ್ತು ಅಧ್ಯಕ್ಷರು ಆದಿಯಾಗಿ ಸೇರಿ ಡಿಸ್ಕಸ್ ಮಾಡಿ ಸೈಲೇಜ್ ಮೇವನ್ನು ಕೊಡಬೇಕಿನ್ಮೇಲೆ ಅದನ್ನು ರೈತರು ಉಪಯೋಗ ಮಾಡಬೇಕು ಅಂತೇಳಿ ಕೂಡ ಪ್ರಾರಂಭ ಮಾಡಿದ್ದೀವಿ. ಈ ಫಾರಮಲ್ಲೂ ಕೂಡ ಮೇಜರಾಗಿ ಬಳಸ್ತಾ ಹರೀಶ್ ಅವರು ಬಳಕೆ ಮಾಡ್ತಿರ್ತಕ್ಕಂಥ ಕೂಡ ಸೈಲೇಜ್ ಮೇವು. ಸೈಲೇಜ್ ಮೇವ್ದು ಉಪಯೋಗ ಏನಂತಂದರೆ 30% ಹಾಲು ಗ್ರೋತ್ ಆಗುತ್ತೆ. ನೀವು ನಾರ್ಮಲ್ಲು ಮೇವು ತಿನ್ನೋದಕ್ಕೂ ಹಸುಗಳಿಗೆ ಕೊಡೋದಕ್ಕೂ ಫೀಡ್ನ ಸೈಲೇಜ್ ಫೀಡ್ ಕೊಟ್ಟರು ನೀವು 30% ಆಫ್ ದಿ ಹಾಲ್ ಪ್ರೊಡಕ್ಷನ್ನೇ ಜಾಸ್ತಿ ಆಗುತ್ತೆ. ಒಂದು. ಎರಡನೇ ಪಾಯಿಂಟು, ಮಳೆಗಾಲದಲ್ಲಿ ಅತಿ ಹೆಚ್ಚು ಹಸಿರು ಮೇವು ಇರ್ತದೆ, ಜೋಳ ಕಡ್ಡಿ ಅದೆಲ್ಲ ಇರ್ತದೆ. ಅದನ್ನು ಸೈಲೇಜ್ ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ನೀವು 1 ವರ್ಷ ಬಳಕೆಯನ್ನು ಮಾಡ್ಬೋದು. ನೀವು ಅದು ಏರ್ ಔಟ್ ಆಗ್ದಂಗೆ ಕರೆಕ್ಟಾಗಿ ಇವಾಗೆಲ್ಲ ಆಟೋಮೈಸೇಷನ್ ಮಿಷಿನ್ ನೋಡ್ಬೋದು. ಆ ಮಿಷಿನಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ 1 ವರ್ಷ ಮೇವನ್ನು ಬಳಕೆಯನ್ನು ಮಾಡ್ಬೋದು, ಸೈಲೇಜ್ ಮೇವು ಅಂತಕ್ಕಂಥದ್ದು. ಅದು ರೈತರು ಮೇಜರಾಗಿ ಮೇವಿಂದ ಒಂದು ಎದುರಿಸ್ತಾ ಇದ್ದಾರೆ. ಮತ್ತು ಕ್ವಾಲಿಟಿ ಫೀಡ್ ಕೊಡಬೇಕು ಅಂತಕ್ಕಂಥದ್ದು ಕೂಡ ಇವಾಗ ಅದೆಲ್ಲ ಚೆಕ್ ಮಾಡಿ ಯಾವ ರೀತಿಯಾಗಿ ಜೋಳ ಎಷ್ಟು % ಇರಬೇಕು, ಸೋಯಾ ಎಷ್ಟು % ಇರಬೇಕು, ಈ ಥರದ್ದೆಲ್ಲ ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಆ ಮೇವನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು, ಗುಣಮಟ್ಟದ ಫೀಡನ್ನು ಕೂಡ ಸಪ್ಲೈ ಮಾಡ್ತಕ್ಕಂಥದ್ದು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಫಾಡರ್ ಯಾವ ಥರ ಮೇಂಟೈನ್ ಮಾಡ್ತೀರಾ ಅನ್ನೋದು ಸರ್. ಸೊ ಒಂದು ಅನಿಮಲ್ಗೆ ಪರ್ ಡೇ ಇಷ್ಟು ಹಸಿಮೇವು ಹೋಗ್ಬೇಕು, ಇಷ್ಟು ರಸಮೇವು ಹೋಗ್ಬೇಕು, ಇಷ್ಟು ಡ್ರೈ ಫಾಡರ್ ಹೋಗ್ಬೇಕು ಅಂತ ನಾವು ಫಾರ್ಮುಲಾ ಬರ್ಕೊಂಡಿದ್ದೀವಿ ಸರ್. ಪ್ರತಿ ಅನಿಮಲ್ಗೂ ಬೇಸ್ಡ್ ಆನ್ ಏಜು. ಸೊ ನಾವೇನು ಮಾಡ್ತೀವಿ, ಹಸಿಮೇವು ಅಂದರೆ ನಾವು ಮೇಜರ್ ಬಂದ್ಬಿಟ್ಟು ಮಲ್ಟಿಪಲ್ ವೆರೈಟೀಸ್ ಆಫ್ ನೇಪಿಯರ್ ಹಾಕ್ಕೊಂಡಿದ್ದೀವಿ. ಸೊ ಸೈಲೇಜ್ ಇದ್ದೇ ಇರುತ್ತೆ ನಮ್ಮ ಹತ್ರ. ಮೆಕ್ಕೆಜೋಳದ ನಾವು ಸೈಲೇಜ್ ಅಂದರೆ ಆಲ್ವೇಸ್ ಮೆಕ್ಕೆಜೋಳದ ಮಾತ್ರನೇ ಮಾಡೋದು, ಬೇರೆದು ಮಾಡೋಕ್ಕೋಗಲ್ಲ. ವಿತ್ ತೆನೆ ಸಮೇತ ಇರೋದನ್ನ ಸೈಲೇಜಾಗಿ ಕನ್ವರ್ಟ್ ಮಾಡ್ಕೊತೀವಿ. ನಮ್ಮದೇ ಓನ್ ಮಿಷಿನ್ ಇದೆ. ನಮಗೆ ಬೇಕಾಗಿರೋ ಅನಿಮಲ್ಸಿಗೆ ನಾವು ಅಷ್ಟು ಕೆಪಾಸಿಟಿಗೆ ನಾವು ಸ್ಟೋರ್ ಮಾಡಿ ಇಟ್ಕೊತೀವಿ. ಅದ್ರ ತಕ್ಕನಾಗಿ ನಾವು ರಾಗಿ ಹುಲ್ಲು ಇಲ್ಲಾಂದರೆ ಗೋಧಿ ಹಸ್ಕ್ ಬರುತ್ತೆ. ಸೊ ಡಿಪೆಂಡ್ಸ್ ಆನ್ ಸೀಸನಲ್ಲೂ ನಾವು ಬೈ ಮಾಡ್ಕೊತೀವಿ, ಇಲ್ಲ ನಮ್ಮದು ನಾವು ಬೆಳ್ಕೊತೀವಿ. ಸೊ ಅದನ್ನು ನಾವೇನು ಮಾಡ್ತೀವಿ, ಒಂದು ಅನಿಮಲ್ಗೆ ಇಷ್ಟು, ಫಾರ್ ಎಕ್ಸಾಂಪಲ್ ಒಂದು 20 kg ಹಸಿಮೇವು ಹೋದರೆ ಒಂದು 15 kg, ಅದು 12 to 15 kg ರಸಮೇವು ಹೋಗುತ್ತೆ. ಇನ್ನೊಂದು 2 kg ನಿಮಗೆ ರಾಗಿ ಹುಲ್ಲು ಹೋಗುತ್ತೆ, 2 to 3 kg ಅವರೇಜ್. ಸೊ ಇಷ್ಟು ಹೋದರೆ ನಿಮಗೆ ಒಳ್ಳೆ ಆಟೋಮೆಟಿಕ್ಕಾಗಿ ಅನಿಮಲ್ಗೆ ಇದಾಗುತ್ತೆ. ನಾವು ಮೇಜರ್ ಇದ್ರ ಜೊತೆಗೆ ಏನು ಮಾಡ್ತೀವಿ, ಫೀಡು ಕರೆಕ್ಟಾಗಿ ಕೊಟ್ಕೊಬೇಕು. ಅದ್ರ ಜೊತೆಗೆ ಖನಿಜ ಮಿಶ್ರಣ ಅಂತ ಕರಿತೀವಿ, ಮಿನರಲ್ ಮಿಕ್ಸ್ಚರು. ಸೊ ಪ್ರತಿದಿನ 2 times in a day. ಸೊ ನಾವು ಅದು ಅನಿಮಲ್ ಯಾವುದೇ ಅನಿಮಲ್ ಆಗಿರಲಿ ಮಿನಿಮಮ್ 100 to 120 ಗ್ರಾಮ್ ಪರ್ ಅನಿಮಲ್ಗೆ ಹೋಗುತ್ತೆ. ಅರೌಂಡ್ ಡಿವೈಡ್ ಮಾಡ್ತೀವಿ, 50-60 ಗ್ರಾಮ್ ಈಚ್ ಟೈಮಲ್ಲಿ ಡಿವೈಡ್ ಆಗುತ್ತೆ. ಅದನ್ನು ನಾವು ಏನು ಮಾಡ್ತೀವಿ, ಮತ್ತು ಫೀಡ್ನ ನಾವು ಡ್ರೈ ಫೀಡ್ ಕೊಡ್ತೀವಿ ಪ್ರತಿ ಅನಿಮಲ್ಗೂ, ಅದು ವೇಸ್ಟ್ ಆಗೋಲ್ಲ ಅವಾಗ. ಸೊ ಅದೊಂದು ಮೇಜರ್ ಸಹ. ಸೊ ಅದ್ರ ಜೊತೆಯಲ್ಲಿ ನಾವು ಏನು ಮಾಡ್ತೀವಿ, ಅನಿಮಲ್ಲು ಹೆವಿ ಮಿಲ್ಕಿಂಗ್ ಇರೋದ್ರಿಂದ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ನೀವು ಮ್ಯಾನೇಜ್ ಮಾಡಲೇಬೇಕು, ಇನ್ಕ್ಲೂಡಿಂಗ್ ಕ್ಯಾಲ್ಶಿಯಮ್ಮು. ಸೊ ಅಪ್ ಟು 3 months ನಾವು ಹೆವಿ ಮಿಲ್ಕಿಂಗ್ ಅನಿಮಲ್, ಪ್ರತಿ ಅನಿಮಲ್ಗೂ, ಹೆವಿ ಮಿಲ್ಕಿಂಗ್ ಅಂತಲ್ಲ, ಪ್ರತಿ ಅನಿಮಲ್ಗೂ ಡೆಲಿವರಿ ಆಗಿ 3 monthsವರೆಗೂ ನಾವು ಎವ್ರಿ ವೀಕಿಗೆ ಅರೌಂಡ್ 300 ml ನಾವು ಕ್ಯಾಲ್ಶಿಯಂ ಜೆಲ್ ಎತ್ತುತ್ತೀವಿ. ಅದ್ರ ಜೊತೆಗೆ ನಾವು ಬೇಕಾದರೆ ನರ್ವಿಗೂ ಬೇಕಾದ್ರೆ ವೀಕ್ಲಿ ಆರ್ ಮಂತ್ಲಿ ಒಂದೊಂದು ಡೈರೆಕ್ಟ್ IV ಹಾಕಿಸ್ತೀವಿ. ಅದರಲ್ಲಿ ಏನಾಗುತ್ತೆ, ಕ್ಯಾಲ್ಶಿಯಂ ಅನಿಮಲ್ಗೆ ರೀಫಿಲ್ ಆಗುತ್ತೆ. ಸೊ ಅನಿಮಲ್ ಹೆವಿ ಮಿಲ್ಕಿಂಗ್ ಬಂದಷ್ಟು ವೀಕ್ ಆಗುತ್ತೆ. ಅನಿಮಲ್ ವೀಕ್ ಆದಷ್ಟು ನಿಮಗೆ ಮಿಲ್ಕ್ ಡಲ್ ಆಗಿಬಿಡುತ್ತೆ. ನೀವು ಅದಕ್ಕೆ ಆಟೋಮೆಟಿಕ್ ರೀಫಿಲ್ ಮಾಡಿದ್ರೆ ಅನಿಮಲ್ ಹೆಲ್ತಿಯಾಗಿರುತ್ತೆ. ಮತ್ತು ನಮ್ಮದು ಮೇಜರ್ ಅದೇ ಯಾವ ಥರ ಫಾಡರ್ ಮ್ಯಾನೇಜ್ ಮಾಡ್ತೀರಾ, ಯಾವ ಥರ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ಒಳ್ಳೆ ಅನಿಮಲ್ಲಿಂದ ನೀವು ಕರು ತಗೊಂಡ್ರೆ
ಆ ಕರು ನಿಮಗೆ ಆಟೋಮೆಟಿಕ್ಕಾಗಿ ಮಿಲ್ಕ್ ಪ್ರೊಡಕ್ಷನ್ ರೈಸ್ ಮಾಡೇ ಮಾಡುತ್ತೆ. ಸೊ ನಾವು ಮೇಜರ್ ಬಂದ್ಬಿಟ್ಟು ಯಾವುದೇ ರೈತರು ಇವತ್ತು ಫಾರ್ಮ್ ಮಾಡಿ ಮುಂದಿನ 6 ತಿಂಗಳಲ್ಲಿ ನಾವು ಲಾಭದಾಯಕ ನೋಡ್ತೀವಿ ಅನ್ನೋದು ಭಾರಿ ಸುಳ್ಳು. ಇನ್ಕ್ಲೂಡಿಂಗ್ ಮೀ ಆಗ್ಬೋದು, ಯಾರೇ ರೈತರಾಗ್ಬೋದು, ಅದು ಸುಳ್ಳು. ನಿಮಗೆ ಒಂದು ಫಾರ್ಮ್ ಮಾಡಿ ನೀವು ಸಕ್ಸಸ್ ಆಗ್ತೀವಿ ಅಂದರೆ ಮಿನಿಮಮ್ 2.5-3 ಇಯರ್ಸ್ ಬೇಕೇ ಬೇಕು. ಸೊ ಯಾಕೆಂದರೆ ನೀವು ತಂದಿರೋ ಅನಿಮಲ್ಲು ಸೆಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದು ನಿಮಗೆ ಯಾವ ಥರ ಕರು ಕೊಡುತ್ತೋ ಅದು ಗೊತ್ತಿಲ್ಲ. ಯಾಕೆಂದರೆ ನೀವು ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಅನಿಮಲ್ನೇ ತರೋದು ಎಲ್ಲ ರೈತರು ತಂದರೆ. ಸೊ ಅದನ್ನು ತಂದು ಅದನ್ನು ಮತ್ತೆ ಡೆವಲಪ್ ಮಾಡಿ ಆ ಕರುನ ನೀವು ಇನ್ಸೆಮಿನೇಟ್ ಮಾಡಿಸ್ಕೊಂಡು ಅದರಲ್ಲಿ ಬರೋ ಕರು ನಿಮಗೆ ಡೆವಲಪ್ ಆಗಿ ಕರು ಹಾಕಬೇಕು ಅಂದರೆ 2.5-3 ಇಯರ್ಸ್ ಆಗಿಬಿಡುತ್ತೆ. ಸೊ ಆವಾಗ ನೀವು ಬ್ಯಾಚ್ ವೈಸ್ ನೋಡ್ಕೊಂಬೋಗುತ್ತೆ. ನಮ್ಮ ಶೆಡ್ಡಲ್ಲಿ ಒಂದು 35 to 40 ಅನಿಮಲ್ಸ್ ಬಿಗ್ ಅನಿಮಲ್ಸ್ ಇದೆ. ಸೊ ಪರ್ ಇಯರ್ ನಮಗೆ ಅವರೇಜ್ ಒಂದು 30 ಅನಿಮಲ್ಸ್ ಸದ್ಯಕ್ಕಿರೋದ್ರಲ್ಲೇ ನಮಗೆ ಔಟ್ಪುಟ್ ಕೊಡ್ತಾ ಇದೆ. ಸೊ 30 ಅನಿಮಲ್ಸ್ ಅಂದರೆ ನಿಮಗೆ ಒಳ್ಳೆ ಕರುಗಳೇ ಬರ್ತಾ ಇದೆ. ಸೊ ನಾವು ಆಲ್ಮೋಸ್ಟ್ 6 months ನೋಡ್ಕೊಂಡು ಹಾಕಂತೀವಿ. ಸೊ ಹಾಗಾಗಿ ಅದ್ರ ರಿಸಲ್ಟ್ ಅದೇ ಥರ ಇರುತ್ತೆ. ಇನ್ಸೆಮಿನೇಟ್ ಮಾಡಿರ್ತೀವಿ, ಪ್ರತಿಯೊಂದು ರೆಕಾರ್ಡ್ ಮೇಂಟೈನ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಆ ಕರುಗೆ ಆ ಎಐನ ನಾವು ಹಾಕಿಸಲ್ಲ, ಬೇರೆ ಕಂಪ್ನಿದೇ ಹಾಕಿಸ್ತೀವಿ. ರೈತರಿಗೆ ಏನಾಗುತ್ತೆ, ನಿಮಗೆ ಸರ್ ಹೇಳ್ದಂಗೆ 2 ಥರ ಅನಿಮಲ್ ಇದೆ ಇವಾಗ ಸದ್ಯಕ್ಕೆ. ನಮ್ಮ ಹತ್ರ ಮಲ್ಟಿಪಲ್ ವೆರೈಟೀಸ್ ಇದೆ. ದೇಸಿ ಅನಿಮಲ್ಸು ಇದೆ, ಗಿರ್ ಇದೆ, ಬಫೆಲೋ ಇದೆ, ಸಾಯಿವಾಲ್ ಇದೆ. ಸೊ ಅದ್ರ ಮೇಜರ್ ಬಂದ್ಬಿಟ್ಟು HF ಮತ್ತು ಜರ್ಸಿ ಇದೆ. ನಮಗೆ HF ಅಲ್ಲಿ ಏನಾಗುತ್ತೆ, ವೆರಿ ಹೈ ಮಿಲ್ಕಿಂಗು, ಲೋ ಫ್ಯಾಟ್ ಇರುತ್ತೆ. ಜರ್ಸಿನಲ್ಲಿ ಮೀಡಿಯಮ್ ಮಿಲ್ಕಿಂಗು, ಹೆವಿ ಫ್ಯಾಟ್ ಇರುತ್ತೆ. ಅದು ಯೂನಿವರ್ಸಲ್ ಫಾರ್ಮುಲಾ, ಬಟ್ ಎಗೈನ್ 100% ಟ್ರೂ ಅನ್ನೋದು ತಪ್ಪಾಗುತ್ತೆ. ಬಟ್ ಎಗೈನ್ ಒಬ್ಬೊಬ್ಬರು ರೈತರದ್ದು ಒಂದೊಂದು ಥರ ಇರುತ್ತೆ. ಕೆಲವೊಂದು HF ಒಳ್ಳೆ ಫ್ಯಾಟೇ ಕೊಡುತ್ತೆ. ನಮ್ಮ ಹತ್ರ ಒಳ್ಳೊಳ್ಳೆ HFಗಳಿದೆ, ಆಲ್ಮೋಸ್ಟ್ 30 ಲೀಟ್ರ್ ಕೊಡುತ್ತೆ, ನಿಮಗೆ 4 ಪಾಯಿಂಟ್ ಮೇಲೆ ಇರುತ್ತೆ ಫ್ಯಾಟು. ಸೊ ಅದು ಎಗೈನ್ ಡಿಪೆಂಡ್ಸ್ ಆನ್ ಫಾಡರ್ ಇರ್ಬೋದು ಅಂತ ನನ್ನ ಅನಿಸಿಕೆ. ನಮ್ಮ ಎಕ್ಸ್ಪೆರಿಮೆಂಟ್ ಪ್ರಕಾರ ಒಳ್ಳೆ ಫೀಡ್ ಕೊಟ್ಟರೆ, ಒಳ್ಳೆ ಹಸಿ ಹುಲ್ಲು, ರಸಮೇವು ಕೊಟ್ಟರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಫ್ಯಾಟ್ ಕಂಟೆಂಟು SNF ಜಾಸ್ತಿ ಆಗಿಬಿಡುತ್ತೆ. ಸೊ ಅದು ನಮ್ಮ ಎಕ್ಸ್ಪೀರಿಯೆನ್ಸು, ಬಟ್ ಬೇರೆ ರೈತರದ್ದು ಗೊತ್ತಿಲ್ಲ ಅದು ನಮಗೇನಿದೆ ಅಂದ್ಬಿಟ್ಟು. ನಾವೇನು ಮಾಡುತ್ತೀವಿ, ಈ ಓವರಾಲ್ ನಮಗೆ ಫ್ಯಾಟು 4.5 ಬರಬೇಕು ಅಂದ್ಬಿಟ್ಟು ಅವರೇಜು ಒಂದು 3 HFಗೆ ಒಂದು ಜರ್ಸಿ ಮೇಂಟೈನ್ ಮಾಡ್ತೀವಿ, ಫಾರ್ಮುಲಾ ಮಾಡ್ಕೊಂಡಿದ್ದೀವಿ. ಒಂದು 3 ಅನಿಮಲ್ಸು HF ಇದೆ ಅಂದರೆ ಒಂದು ಜರ್ಸಿ ಹಾಕೊಂಡ್ರೆ ನಿಮಗೆ ಒಳ್ಳೆ ಫ್ಯಾಟ್ ಮ್ಯಾಚ್ ಆಗಿಬಿಡುತ್ತೆ. ಕೆಲವೊಂದು ಜರ್ಸಿನಲ್ಲೂ ಫ್ಯಾಟ್ ಬರಲ್ಲ, ಇವಾಗ ಐ ಮಿಲ್ಕಿಂಗ್ ಇರ್ತಾವೆ, ಕೆಲವೊಂದು ಜರ್ಸಿನಲ್ಲೂ 12-13 ಲೀಟ್ರ್ ಇದೆ, ಆವಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಫ್ಯಾಟ್ ಕಮ್ಮಿ ಆಗೇ ಆಗುತ್ತೆ. ಸೊ ಅದೊಂದನ್ನು ನಾವು ಫಾಲೋ ಮಾಡ್ತೀವಿ ಸರ್. ಜಸ್ಟ್ ಮೈಂಟೈನ್ ದಿ ಗುಡ್ ಕ್ವಾಲಿಟಿ ಆಫ್ ದಿ ಮಿಲ್ಕು, ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊತೀವಿ, HF ಮತ್ತು ಜರ್ಸಿ. ಆಮೇಲೆ ಹರೀಶ್ ಹೇಳ್ತಾ ಇದ್ದಾಗೆ ಅನೇಕ ಜನ ವಿದ್ಯಾವಂತರು ಹಸುಗಳು ಸಾಕಾಣಿಕೆ ಮಾಡಬೇಕು ಅಂತೇಳಿ ಆಸೆ ಇದೆ. ಆದರೆ ಅವ್ರಿಗೇನಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ಹೆಂಗೆ ಇಷ್ಟೊಂದು ನಾವು ಶೆಡ್ ಮಾಡಬೇಕು, ಹಸುಗಳಿಗೆ ಬಂಡವಾಳ ಪ್ರಾಥಮಿಕವಾಗಿ ಇಷ್ಟೊಂದು ಬಂಡವಾಳ ಹಾಕಬೇಕು, ಎಲ್ಲಿ ತರ್ತಕ್ಕಂಥದ್ದು ಅಂತಕ್ಕಂಥವ್ರಿಗೆ ನಾನು ಹೇಳ್ತೀನಿ, ನಾವು ನೋಡಿ ಇವಾಗ ಅರ್ಧ ಎಕರೆಯಿಂದ 1 ಎಕರೆ ಯಾರು ಜಮೀನು ಇಟ್ಕೊಂಡಿದ್ರೆ, ಮೇವು ಬೆಳೀಲಿಕ್ಕೆ ಜಾಗ ಸ್ಥಳಾವಕಾಶ ಇದ್ದರೆ ಅಂಥವ್ರಿಗೆ ನಾವು BDCC ಬ್ಯಾಂಕಿಂದ 15 ಲಕ್ಷ ರೂಪಾಯಿ ಲೋನನ್ನು ಕೊಡಿಸ್ತಾ ಇದ್ದೀವಿ. ವರ್ಷಕ್ಕೆ 3% ಇಂಟ್ರೆಸ್ಟು. ಅವ್ರ ಜಾಗವನ್ನು ಮಾರ್ಟ್ಗೇಜ್ ಮಾಡ್ಕೊಳ್ತೀವಿ, 3% ಇಂಟ್ರೆಸ್ಟಲ್ಲಿ ಕೊಡ್ತೀವಿ. ಮತ್ತು ಅವರಿಗೆ ಬೇಕಾದಂಥ ಅಂದರೆ ವೈದ್ಯಕೀಯ ಸೇವೆಯನ್ನು ಏನು ಹೇಳ್ತೀವಿ ನಾವು, ಹಸುಗಳಿಗೆ ರಾಸುಗಳಿಗೆ ಸೇವೆಯನ್ನು, ವೈದ್ಯಕೀಯ ಸೇವೆಯನ್ನು ಫ್ರೀಯಾಗಿ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಮತ್ತು ಎರಡನೇದು 50% ರೇಟಲ್ಲಿ ಮ್ಯಾಟನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ಎಷ್ಟು ಬೇಕು ಅಂತಕ್ಕಂಥದ್ದು. ಮತ್ತು ಎರಡನೇದು ನಾವು ಮೇವು ಚಾಪ್ ಕಟ್ರನ್ನ ಕೊಡ್ತಕ್ಕಂಥದ್ದು. ಸೊ ಮತ್ತು ಅವ್ರಿಗೇನು ಒಳ್ಳೊಳ್ಳೆ ಸಮೆನ್ಸ್ನ ಕೊಡಿಸ್ತಕ್ಕಂಥದ್ದು. ಇವಾಗ ಕೂಡ ಅವಾಗಲೇ ಹರೀಶ್ ಹೇಳ್ತಾಯಿದ್ರು, ನಾವು ಒಳ್ಳೆ ಸಮೆನ್ಸನ್ನು ಕೊಟ್ಟು ಹಸು ಕ್ವಾಲಿಟಿಯಾಗಿ ಹಾಲು ಹೆಚ್ಚು ಕೊಡ್ತಕ್ಕಂಥ ಮಾಡ್ತೀವಿ ಅಂತ. ನಾವು ಆ ದೃಷ್ಟಿಯನ್ನು ಇಟ್ಕೊಂಡು ಬೆಂಗಳೂರು ಡೈರಿಯಿಂದ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತೇಳಿ ಇವಾಗ ಸಮೆನ್ಸನ್ನು ಕೊಡಬೇಕು, ರೈತರು ಎಲ್ಲ ಹಸುಗಳು ಕೂಡ ಕೊಡಬೇಕು ಅಂತೇಳಿ ಪ್ರಾರಂಭವನ್ನು ಮಾಡಿದ್ದೀವಿ. ಅದು ಆ ಸಮೆನ್ಸ್ ರೇಟ್ ಭಾಳ ಕಾಸ್ಟ್ಲಿ ಇತ್ತು. ಎಂಬ್ರಿಯೋ ಟ್ರಾನ್ಸ್ಫರ್ ಒಂದು ಸಮೆನ್ಸ್ ರೇಟು ಮೊದಲು 31,000 ಇತ್ತು. ಬಟ್ ಆ 31,000 ರೈತರು ಬೇರೆ ಮಾಡೋಕ್ಕೆ ಭಾಳ ಕಷ್ಟ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಮಾತುಕತೆಯನ್ನು ಮಾಡಿ ಇವಾಗ 21,000 ರೂಪಾಯಿ ಇದೆ ಆ ಎಂಬ್ರಿಯೋ ಟ್ರಾನ್ಸ್ಫರ್ ಒಂದು ಸೆಮೆನ್ಸ್ ಕಾಸ್ಟು. 21,000 ರೂಪಾಯಿ ಕೊಡಲಿಕ್ಕಾಗುತ್ತಾ ರೈತ ಅಂದರೆ ಮತ್ತೆ ಕೊಡಲಿಕ್ಕಾಗೋದಿಲ್ಲ. ಅದಕ್ಕೆ ನಾವೇ ಬೆಂಗಳೂರು ಡೈರಿಯಿಂದ 10,000 ರೂಪಾಯಿ ನಾವು ಭರಿಸ್ತಕ್ಕಂಥದ್ದು, ಮತ್ತು 5,000 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು, 5,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಮಾಡ್ತದೆ. 1,000 ರೂಪಾಯಿನ ರೈತ ಭರಿಸಬೇಕು. ಅದು ಎಲ್ಲ ಹಸುಗಳಿಗೆ ಕೊಡ್ಬೋದು. ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಮತ್ತೆ ಎಲ್ಲ ಹಸುಗಳಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಹಸು ಎಷ್ಟು ಕ್ವಾಲಿಟಿ ಆಗಿದೆ, ಹೆಲ್ತಿಯಾಗಿದೆ, ಅವರು ಸಾಕ್ತಕ್ಕಂಥ ವಾತಾವರಣ ಹೇಗಿದೆ, ಮತ್ತು ಅದಕ್ಕೆ ಗುಣಮಟ್ಟದ ಮೇವನ್ನು ಕೊಡ್ತಾ ಇದ್ದಾರಾ, ಅದಕ್ಕೆ ಎಂಬ್ರಿಯೋ ಟ್ರಾನ್ಸ್ಫರನ್ನು ಮಾಡಲಿಕ್ಕೆ ಎಲಿಜಿಬಲ್ ಇದೆಯಾ ಹಸು, ಅದನ್ನೆಲ್ಲ ಡಾಕ್ಟ್ರ್ ಕೈಲಿ ಚೆಕ್ ಮಾಡಿಸಿ ಅಂಥ ಹಸುಗಳಿಗೆ ಎಂಬ್ರಿಯೋ ಟ್ರಾನ್ಸ್ಫರನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೀವಿ ನಾವು. ಅದರಿಂದ ಏನು ಉಪಯೋಗ ಅಂತಂದರೆ, ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಹಸು ಹಾಲು ಹೆಚ್ಚಿಕೊಡೋದಿಲ್ಲ. ಹಸು ಏನು ಕರು ಆಗ್ತದಲ್ಲ, ಆ ಕರು ಗಬ್ಬಾಗಿ ದೊಡ್ಡದಾಗಿ ಗಬ್ಬಾಗಿ ಹಸು ಏನು ಕರು ಆಗ್ತದೆ, ಆ ಕರು ಏನು ಒಂದು ಕರು ಆಗ್ತದೆ, ಆವಾಗ ಅದು 30 ರಿಂದ 35 ಲೀಟ್ರ್ ಒನ್ ಟೈಮ್ಗೆ ಹಾಲು ಕೊಡ್ತಕ್ಕಂಥ ಒಳ್ಳೆಯ ತಳಿ ಬ್ರೀಡ್ ಬರ್ತದೆ. ಅದು ಮ್ಯಾಕ್ಸಿಮಮ್ ಡೆನ್ಮಾರ್ಕ್ ತಳಿ ಏನಿರ್ತಕ್ಕಂಥದ್ದು ಈಗಾಗಲೇ ಗುಜರಾತಲ್ಲೆಲ್ಲ ನಡೀತಾ ಇದೆ, ಅದೆಲ್ಲ ನಡೆದಿದೆ ಮತ್ತು ಸಕ್ಸಸ್ ಕೂಡ ಆಗಿದೆ ಇಂಡಿಯಾದಲ್ಲೂ ಕೂಡ. ಆ ರೀತಿಯಾಗಿ ರೈತರಿಗೆ ವಿದ್ಯಾವಂತರು ಯಾರಿದ್ದಾರೆ ಅವರಿಗೆ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾಯಿದ್ದೀವಿ. ಮತ್ತು ಇನ್ನೂ ಕೆಲವರು ದೊಡ್ಡ ಫಾರಮ್ ರೀತಿಯಲ್ಲಿ ಮಾಡಬೇಕು ಅಂತ ನಾವೇನು ಸೈಲೇಜ್ ಸಿಸ್ಟಮ್ ಮಿಷಿನ್ನು ಕೂಡ ಇವಾಗ ನಮ್ಮ ಬೆಂಗಳೂರು ಡೈರಿಯಿಂದ 50% ರೇಟಲ್ಲಿ ಮೇಜರಾಗಿ ಕೊಡ್ತಕ್ಕಂಥದ್ದು ಅಂತೇಳಿ ಅದು ಕೂಡ ಮಾಡ್ತಾಯಿದ್ದೀವಿ.
ಮುಂದಿನ ದಿನಗಳಲ್ಲಿ ಕೂಡ ಆಟೋಮೇಷನ್ ಮಿಷಿನ್ ಅದನ್ನು ಕೂಡ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು. ಬೆಂಗಳೂರು ಡೈರಿ ಇರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆ, ಈ 3 ಜಿಲ್ಲೆಗಳ ಒಳಗೊಂಡಂತೆ ಬೆಂಗಳೂರು ಡೈರಿ ಆಗಿರ್ತಕ್ಕಂಥದ್ದು, ಬಮೂಲ್ ಅಂತೇಳಿ ಆಗಿರ್ತಕ್ಕಂಥದ್ದು. ಬೆಂಗಳೂರು ಡೈರಿಯಿಂದ ಕೊಡ್ತಕ್ಕಂಥ ಏನೋ ಹೊಸ ಸ್ಕೀಮ್ಗಳು ಬರ್ತದೆ, ಅದೆಲ್ಲವೂ ಕೂಡ ಈ ಮೂರು ಜಿಲ್ಲೆಗೆ ಮಾತ್ರ ಅಪ್ಲೈ ಆಗ್ತದೆ. ನಾವು ನಿರ್ದೇಶಕರಾದ ಮೇಲೆ ನಾನು ಪ್ರತಿ ಹಳ್ಳಿಗೂ ಕೂಡ, ಪ್ರತಿ ಪ್ರಾಥಮಿಕ ಕೇಂದ್ರ ಕೂಡ ಸುಮಾರು ಒಂದು 3 ಬಾರಿ ಹೋಗಿ ಬಂದಿದ್ದೀನಿ ನಾನು. ಅಲ್ಲಿನ ರೈತರ ಸಮಸ್ಯೆಗಳೇನು ಅರ್ಥಕೊಂಡಿದ್ದೀವಿ, ಅವ್ರಿಗೆ ಏನೇ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ. ಒಂದು ಹಸು, ಕೆಲವರಿಗೆ ಹಸು ಸಾಕಾಣಿಕೆ ಮಾಡ್ತಕ್ಕಂಥ ಆಸಕ್ತಿ ಇದೆ, ಆದರೆ ಆರ್ಥಿಕವಾಗಿ ಸಹಕಾರ ಸಿಕ್ಕಿಲ್ಲ ಅವ್ರಿಗೆ. ಅಂಥವ್ರಿಗೆ 2 ಹಸು ತಗೊಳ್ತೀವಿ ಅಂತಾರೆ, BDCC ಬ್ಯಾಂಕಿಂದ 1,80,000 ಕೊಡಿಸ್ತೀವಿ, ಅದು ಕೂಡ ವರ್ಷಕ್ಕೆ 3% ಇಂಟ್ರೆಸ್ಟ್ ಆಗಿ. ಮತ್ತು ಈ ಥರ ದೊಡ್ಡ ಫಾರಮ್ ಮಾಡ್ತೀವಿ, ಒಂದು 10 ಹಸು 15 ಹಸು ಸಾಕ್ತೀವಿ, ಒಂದು ಅರ್ಧ ಎಕರೆ 1 ಎಕರೆ ಜಮೀನು ಇಟ್ಕೊಂಡಿದ್ದೀವಿ ಅಂದರೆ ಅವ್ರಿಗೆ 15 ಲಕ್ಷ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಎಲ್ಲ ರೀತಿಯ ಬೆನಿಫಿಟ್ಸನ್ನು ಕೂಡ ಮಾಡ್ತಾಯಿದ್ದೀವಿ. ಆಮೇಲೆ ಭಾಳ ಸಿಂಪಲಾಗಿ ಹರೀಶ್ ಅವರು ಇದು ಭಾಳ ಕಾಸ್ಟ್ ಹಾಕಿಲ್ಲ, ನೀವು ನೋಡ್ಬೋದು ಶೆಡ್ಗೆಲ್ಲ ಅವ್ರು ಭಾಳ ಕಡಿಮೆ ವೆಚ್ಚದಲ್ಲಿ ಭಾಳ ವೈಜ್ಞಾನಿಕವಾಗಿ ಶೆಡ್ಡನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಭಾಳ ಕಡಿಮೆ ವೆಚ್ಚದಲ್ಲಿ ಮಾಡಿರ್ತಕ್ಕಂಥವ್ರು. ಏನೋ ಅದಕ್ಕೇನೋ ಲಕ್ಷಾಂತರ ರೂಪಾಯಿ ಹಾಕಬೇಕು, ಕೋಟ್ಯಾಂತರ ರೂಪಾಯಿ ಹಾಕಬೇಕು ಒಂದು ದೊಡ್ಡ ಈ ಥರದ ಫಾರಮ್ ಮಾಡಲಿಕ್ಕೆ ಅಂತಕ್ಕಂಥ ಅಲ್ಲ ಅವ್ರ ಉದ್ದೇಶ. ಆರ್ಥಿಕವಾಗಿ ಕಡಿಮೆ ಸಂಪನ್ಮೂಲವನ್ನು ಬಳಕೆಯನ್ನು ಮಾಡಿಕೊಂಡು ರೈತರು ಅತಿ ಹೆಚ್ಚು ಲಾಭವನ್ನು ಹೆಂಗೆ ಗಳಿಸ್ಬೋದು ಅಂತಕ್ಕಂಥ ಮಾದರಿಯಾಗಿ ತೋರಿಸಿದ್ದಾರೆ ಇಲ್ಲಿ. ಆ ಕಾರಣಕ್ಕಾಗಿ ನಾನು ಈ ಫಾರಮ್ಗೆ ಇವತ್ತು ವಿಸಿಟ್ ಮಾಡಿ ಅಟ್ಲೀಸ್ಟ್ ರೈತರು ನೋಡಬೇಕು, ಈ ಫಾರಮ್ನ ನೋಡಿ ಅವರು ಕೂಡ ಈ ಥರ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ನನ್ನ ಉದ್ದೇಶ. ನೋಡ್ಬೋದು ಈ ಹಸು ಏನಂದರೆ ಇವಾಗ 7 to 8 months ಇದೆ, ಇದು ಪ್ರೆಗ್ನೆಂಟ್. ಇದು ಈ ಹಸು 2ನೇ ಸೂಲು ಇರ್ತಕ್ಕಂಥದ್ದು. 2ನೇ ಸೂಲು ಈ ಹಸು ಈ ಸರಿ ಏನಾದರೂ 2ನೇ ಸೂಲು ಕರು ಹಾಕಿದ ಮೇಲೆ ಸೊ ಹರೀಶ್ ಪ್ರಕಾರ ಏನಂತಂದರೆ ಅದು ಸುಮಾರು 16ರಿಂದ 17 ಲೀಟ್ರ್ ಹಾಲು ಪರ್ ಟೈಮ್ಗೆ, ಅಂದರೆ ಹೆಚ್ಚು ಕಡಿಮೆ ಅಲ್ಲಿಗೆ 35 ಲೀಟ್ರು ಪರ್ ಡೇಗೆ ಹಾಲು ಕೊಡ್ತಕ್ಕಂಥ ಮಿಲ್ಕಿಂಗ್ ಪ್ರೊಡಕ್ಷನ್ ಇದೆ ಅಂತಕ್ಕಂಥದ್ದು. ಇದಕ್ಕೆ ಕ್ವಾಲಿಟಿಯಾಗಿ ಹಸು ಸಾಕಾಣಿಕೆ ಮಾಡಿರ್ತಕ್ಕಂಥದ್ದು ಕೂಡ ಅದೇ ರೀತಿಯಾಗಿ ಅದಕ್ಕೆ ಏನು ಫೀಡ್ ಕೊಡಬೇಕು, ಮೇವು ಕೂಡ ಕೊಡ್ತಕ್ಕಂಥದ್ದು ಕೂಡ ಹರೀಶ್ ಹೇಳಿದಾಗೆ 1 ಟೈಮ್ ಮಾತ್ರ ಮೇವು ಕೊಡ್ತಿರ್ತಕ್ಕಂಥ ಹರೀಶ್ ಅವರು. ಪರ್ ಡೇಗೆ ದಿನ ಪೂರ್ತಿ ಮೇವು ಆಗ್ತಾ ಇಲ್ಲ ಅವರು. ಮಧ್ಯಾಹ್ನ 2 ಗಂಟೆಗೆ ಹಾಕಿದ್ರೆ 2 ಗಂಟೆಯಿಂದ 4 ಗಂಟೆವರೆಗೂ 5 ಗಂಟೆವರೆಗೂ ಮೇವು ತಿಂತದೆ, ಮತ್ತು ನಾಳೆ ಬೆಳಗ್ಗೆ 2 ಗಂಟೆಗೆ ಆಗ್ತಕ್ಕಂಥದ್ದು ಮೇವು. ಬಟ್ ಫೀಡ್ ಎಷ್ಟು ಕೊಡಬೇಕು, ಅದರ ಹಾಲು ಮಿಲ್ಕಿಂಗ್ ಕೆಪಾಸಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ಫೀಡ್ನ ನಿರ್ಧಾರ ಮಾಡಿ ಅದ್ರ ತಕ್ಕನಾಗೆ ಫೀಡ್ ಕೊಡ್ತಾ ಇದ್ದಾರೆ ಇವರು. ಹಾಗಾಗಿ ಹಸುಗಳೆಲ್ಲವೂ ಕೂಡ ಹೆಲ್ತಿ ಆಗಿದೆ, ಫ್ಯಾಟ್ ಕೂಡ ಹೆಚ್ಚಾಗಿ ಬರ್ತಾ ಇದೆ, ಕ್ವಾಲಿಟಿ ಹಾಲು ಬರ್ತಾ ಇದೆ. ನಾವೇನು ನಿರೀಕ್ಷೆ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಹಾಲು ಪ್ರೊಡಕ್ಷನ್ ಇದೆ ಇಲ್ಲಿ. ಮತ್ತು ಮೇವನ್ನ ನೋಡ್ಬೋದು ನೀವು. ಇವರು ಕೂಡ ನಾನು ಹೇಳಿದಾಗೆ ಪ್ರಾರಂಭದಲ್ಲಿ ಏನು ಹೇಳಿದೆ, ಫೀಡ್ನ ಬಳಕೆ ಮಾಡ್ತಕ್ಕಂಥದ್ದು ತಿಳ್ಕೊಳ್ಬೇಕು ಅಂತ. ಇವರು ಕೂಡ ಒಣ ಫೀಡನ್ನು ಮೇವು ಜೊತೆಲಿ ಹಾಕ್ತಕ್ಕಂಥದ್ದು, ಯಾರು ಕೂಡ ಫೀಡನ್ನು ನೀರಲ್ಲಿ ಇಡೋದಿಲ್ಲ, ಬೂಸವನ್ನು ಕೂಡ ನೀರಲ್ಲಿ ಇಡೋದಿಲ್ಲ, ಇವರು ವಾನ್ಗೆಗೆ ಹಾಕ್ತಾರೆ. ಸಗಣಿ ಕೂಡ ನೋಡ್ಬೋದು ನೀವು. ಇವು ಮೇವನ್ನು ಸಮಗ್ರವಾಗಿ ಕರೆಕ್ಟಾಗಿ ಬಳಸ್ತಾ ಇರೋದ್ರಿಂದ, ವೈಜ್ಞಾನಿಕವಾಗಿ ಬಳಕೆ ಮಾಡ್ತಾ ಇರೋದ್ರಿಂದ ನಾಟಿ ಹಸುವಿನ ಸಗಣಿ ಯಾವ ಥರ ಇದೆಯೋ ಅದೇ ಥರದ್ದೇ HF ಮತ್ತು ಜರ್ಸಿ ಹಸುಗಳು ಕೂಡ ಸಗಣಿನ ಅಷ್ಟು ಗಟ್ಟಿಗೆ ಇಡ್ತಾ ಇದ್ದಾವೆ. ಇಲ್ಲಿ 50ರಿಂದ 60 ಹಸುಗಳಿದೆ. ಎಲ್ಲೂ ಕೂಡ ಒಂದು ಸಣ್ಣ ಸ್ಮೆಲ್ ಕೂಡ ಇಲ್ಲ, ಮತ್ತು ನೊಣ ಕೂಡ ತುಂಬ ಕಡಿಮೆ, ನೊಣ ಕೂಡ ಆ ರೀತಿಯಾಗಿ ಯಾವುದೇ ಸ್ಮೆಲ್ ಆಗಲಿ ಮತ್ತೊಂದಾಗಲಿ ಇಲ್ಲ. ನಿರ್ವಹಣೆ ಭಾಳ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದೀನಿ. ಫುಡ್ ಕೊಡ್ತಕ್ಕಂಥ ಮೆಥಡ್ ಕೂಡ ಭಾಳ ಇಂಪಾರ್ಟೆಂಟು. ಆ ಕಾರಣಕ್ಕಾಗೇ ಆ ಸಗಣಿ ಆಗಿರ್ಬೋದು ಮತ್ತು ಅದರ ಗಂಜಲ ಆಗಿರ್ಬೋದು ಯಾವುದು ಕೂಡ ಗೋಮೂತ್ರ ಮತ್ತು ಗೋಮಯ ಯಾವುದು ಕೂಡ ಸ್ಮೆಲ್ ಇಲ್ಲ. ಇದು ನಮ್ಮನೇಲೆ ಹುಟ್ಟಿರೋ ಕರುಗಳು. ಸೊ ಆಲ್ಮೋಸ್ಟ್ ಇವಾಗ 3 months ಕಂಪ್ಲೀಟ್ ಆಗಿದೆ ಇವು. ಸೊ 3 months ಕಂಪ್ಲೀಟ್ ಆಗಿ ಇವಾಗ ಮಿಲ್ಕಿಂಗ್ ಸ್ಟಾಪ್ ಮಾಡಿ ಸೊ ಫೀಡು ಮತ್ತು ಫಾಡರ್ ತಿನ್ನೋದಕ್ಕೆ ಕಲಿಸ್ತಾ ಇದ್ದೀವಿ ಇವಾಗ ಆ್ಯಕ್ಚುಲಿ. ಸೊ ಅದಕ್ಕೆ ಆಟೋಮೆಟಿಕ್ ನೀರಿನ ವ್ಯವಸ್ಥೆ ಮತ್ತು ಈ ಗೇಟ್ ಓಪನ್ ಮಾಡಿದ್ರೆ ಈ ಫೀಲ್ಡಲ್ಲಿ ಆಟ ಆಡ್ಕೊಂಡಿರ್ತಾವೆ. ಆ್ಯಕ್ಚುಲಿ ಇವು ಆಟ ಆಡೋದಕ್ಕೆ ಇರ್ತವೆ. ನಾವು ಯಾವ ಹಸುಗಳನ್ನ ಕಟ್ಟಾಕಲ್ಲ, ಬರೀ ಮಿಲ್ಕಿಂಗ್ ಟೈಮಲ್ಲಿ ಮಾತ್ರ ಅನಿಮಲ್ನ ಟೈಮ್ ಮಾಡ್ತೀವಿ, ಮಿಕ್ಕಿ ಟೈಮಲ್ಲಿ ಯಾವಾಗಲೂ ಫ್ರೀ ಆಗಿ ಇರ್ತವೆ. ಸೊ ಇವೆಲ್ಲ ಜಸ್ಟ್ ಬಾರ್ನ್ ಬೇಬೀಸು, ಅಂದರೆ ಒಂದು 0 to 3 months ಇರೋವರೆಗೂ ಇಲ್ಲಿರ್ತವೆ. ಇವೆಲ್ಲ ಒಂದು ವಾರದ ಕರುಗಳು. ಆ್ಯಕ್ಚುಲಿ 3 monthsವರೆಗೂ ನಾವು 6 ಲೀಟರ್ ಪರ್ ಡೇ, 3 ಲೀಟರ್ ಮಾರ್ನಿಂಗು 3 ಲೀಟರ್ ಈವ್ನಿಂಗು, ಇರೆಸ್ಪೆಕ್ಟಿವ್ ಆಫ್ ಏಜು 0 to 3 monthsವರೆಗೂ ನಾವು ಕೊಡ್ತೀವಿ. ಸೊ ಅದ್ರ ಇಲ್ಲ ಸರ್, ನಾವು ಯಾವಾಗಲೂ ಆಲ್ಮೋಸ್ಟ್ ನ್ಯಾಚುರಲ್ಲೇ ಹೋಗ್ತೀವಿ, ಯಾವುದಕ್ಕೂ ಶಾರ್ಟ್ ಕಟ್. ರೈತರು ಅದೊಂದು ತಪ್ಪು ಮಾಡ್ತಾ ಇದ್ದೀವಿ ಎಲ್ಲರೂ, ಯಾವುದಕ್ಕೂ ಶಾರ್ಟ್ ಕಟ್ ಹೋಗ್ತಾರೆ. ಇವಾಗೆಲ್ಲ ಬಿಯರ್ ವೇಸ್ಟು ಆಳು ಮೂಳು ಅಂತ ಎಲ್ಲ ಬಂದಿದೆ, ದಯವಿಟ್ಟು ಅವಕ್ಕೆಲ್ಲ ಹೋಗೋಕ್ಕೆ ಹೋಗ್ಬೇಡಿ. ಸೊ ಏನೇ ಇದ್ರೂ ನ್ಯಾಚುರಲಲ್ಲಿ ನೀವು ಏನು ನಿಮ್ಮ ಕೈಯಲ್ಲಾಗುತ್ತೋ ಅದನ್ನು ಟ್ರೈ ಮಾಡಿ. ಗೊತ್ತು ಟೈಮ್ ಹಿಡಿಯುತ್ತೆ, ಬಟ್ ಟೈಮ್ ಹಿಡಿದ್ರೆ ಸಕ್ಸಸ್ಫುಲ್ ರಿಸಲ್ಟ್ ಇರುತ್ತೆ. ಯಾವ್ದು ಬೇಗ ಆಗುತ್ತೋ ಬೇಗ ಹೋಗುತ್ತೆ, ಅದಂತ ನಿಜ. ಆಮೇಲೆ ನೀವು ಈ ಕರುಗಳನ್ನ ನೋಡ್ಬೋದು. ಕರು ನೋಡ್ಬೇಕಾದ್ರೆ ಯಾರು ಕೂಡ ನಮ್ಮ ರೈತರು ಕೂಡ ಮರ್ತು ಬಿಡ್ತಾರೆ ಆ ಕ್ಷಣದಲ್ಲಿ. ಹಸು ಏನು ಕರು ಹಾಕುತ್ತೆ, ಆ ಕರು ಹಾಕಿದ 1 hour 2 ಅವರಲ್ಲಿ ಅದರದ್ದೇನು ಕೆಳಗಡೆ ಒಕ್ಲ ಇರುತ್ತಲ್ಲ, ಒಕ್ಲವನ್ನು ಕಟ್ ಮಾಡಿ ಒಂದು 3 ಇಂಚ್ ಬಿಟ್ಟು ಕಟ್ ಮಾಡಿ ಆ ಒಕ್ಲವನ್ನು ಕಟ್ಟಬೇಕು. ಕಟ್ಟಿ ಮೆಡಿಸನಲ್ಲಿ ಎದ್ದಬೇಕು ಅದನ್ನು. ಅಂದರೆ ಬೇರೆ ಬೇರೆ ಏನು ಬ್ಯಾಕ್ಟೀರಿಯಾಗಳು ಅದೆಲ್ಲ ಹೋಗದಾಗ ಕಟ್ಟಬೇಕು. ಅದು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಫ್ಯೂಚರಲ್ಲಿ ಅಂತಂದರೆ 2 ತಿಂಗಳು 3 ತಿಂಗಳು ಕರುಗಳಿಗೆ ಕಾಲು ಊದ್ಕೊಳ್ತಕ್ಕಂಥದ್ದು,
ಹೊಟ್ಟೆ ಊದ್ಕೊಳ್ತಕ್ಕಂಥದ್ದು, ಕೂದಲು ಬರ್ತಕ್ಕಂಥದ್ದು, ಜಂತುಳು ಜಾಸ್ತಿ ಆಗ್ತಕ್ಕಂಥದ್ದು, ಈ ರೀತಿಯಾದಂಥ ಮಲ್ಟಿಪಲ್ ಕಾಯಿಲೆಗಳು ಪ್ರಾರಂಭ ಆಗ್ತದೆ. ಅದು ಕಾಲು ಊದ್ಕೊಂಡು ನಡಿಲಿಕ್ಕೆ ಕಷ್ಟ ಆದರೆ ಆ ಕರು ಉಳಿತಕ್ಕಂಥದ್ದೇ ಕಷ್ಟ ಆಗ್ತದೆ. ಅದನ್ನು ಎಲ್ಲರೂ ಕೂಡ ರೈತರು ಕೂಡ ಇದಂಥ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಮಾಡಬೇಕಾದಂಥದ್ದು ಕರುಗೆ ಅದನ್ನು ಮಾಡಲೇಬೇಕು ಕಂಪಲ್ಸರಿ ಕೂಡ. ಒಕ್ಲು ಉಣ್ಣೆ ಆಗ್ತಕ್ಕಂಥದ್ದೆಲ್ಲ ಆಗುತ್ತಲ್ಲ, ಹಂಗೆ ಆ ಕಾರಣಕ್ಕಾಗಿ ಆ ಒಕ್ಲನ್ನು ಕಟ್ ಮಾಡಿ 3 ಇಂಚ್ ಬಿಟ್ಟು ಕಟ್ ಮಾಡಬೇಕು. ಆ ಒಕ್ಲನ್ನು ಕಟ್ಟಬೇಕು, ಮತ್ತು ಅದಕ್ಕೇನು ಮೆಡಿಸಿನ್ ಏನಿರುತ್ತೆ ಅದರಲ್ಲಿ ಎದ್ದಬೇಕು. ಅದನ್ನು ಸೇಫಾಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಯಾವುದು ಕೂಡ ಆ ಥರದ ಕಾಯಿಲೆಗಳು ಫ್ಯೂಚರಲ್ಲಿ ಬರೋದಿಲ್ಲ. ಇದ್ರದ್ದು ಸ್ಮೆಲ್ ಕೂಡ ನೋಡ್ಬೋದು ನೀವು ಹೇಗಿದೆ ಅಂತಕ್ಕಂಥದ್ದು. ತುಂಬ ಒಳ್ಳೆಯ ಈ ಜೇನಿ ಬೆಲ್ಲದ ಸ್ಮೆಲ್ ಇರ್ತದೆ. ಹಸುಗಳು ತುಂಬ 1% ಕೂಡ ಬಿಡೋದಿಲ್ಲ ಇದನ್ನು. ಇದೇ ಜೋಳ ಮತ್ತು ಇದನ್ನು ನೇರವಾಗಿ ಹಾಕಿದ್ರೆ ಹಾಲು, ಇವಾಗ ಫಾರ್ ಎಕ್ಸಾಂಪಲ್ 10 ಲೀಟ್ರ್ ಹಾಲು ಕೊಡ್ತಿರ್ತದೆ, ಅದು 7 ಲೀಟ್ರ್ ಕೊಡ್ತದೆ. 7 ಲೀಟ್ರ್ ಕೊಡ್ತಿರ್ತಕ್ಕಂಥ ಹಸು ಈ ಮೇವು ತಿಂದರೆ 10 ಲೀಟ್ರ್ ಕೊಡ್ತದೆ. ಅಂದರೆ 30% ಹಾಲು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಮಿಷಿನ್ ಇದೆ ನೋಡ್ಬೋದು ನೀವು. ಆ ಮಿಷಿನ್ ಆಟೋಮೈಸೇಷನ್ ಮಿಷಿನ್, ಅದು ವಿತ್ ಪೀಸು ಮಾಡುತ್ತೆ ಅದು, ಮತ್ತು ಪ್ಯಾಕಿಂಗು ಮಾಡುತ್ತೆ. ಕ್ವಾಲಿಟಿ ಆಗಿರ್ತಕ್ಕಂಥ ಈ ಕವರನ್ನು ಬಳಕೆಯನ್ನು ಮಾಡಬೇಕು. ಈ ಥರದ್ದು ಮಾಡ್ಕೊಳ್ಬೋದು. ಒಂದು ಈ ಥರದ್ದು 50 kg ಬ್ಯಾಗ್, ಇದು 50 kg ಬ್ಯಾಗ್ ಮಾಡ್ಬೋದು. ಇನ್ನೊಂದು ಒಳಗಡೆ ಏನು ಅಂಡರ್ಗ್ರೌಂಡಲ್ಲಿ ನಾವೇನು ಟ್ಯಾಂಕ್ ಮಾಡ್ತೀವಲ್ಲ, ಟ್ಯಾಂಕಲ್ಲೂ ಕೂಡ ಏರ್ ಹೋಗ್ದಾಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು. ಅದು ಪದೇ ದಿವಸ ತೆಗೆಯೋದ್ರಿಂದ ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ. ಅದ್ರ ಬದಲು ಈ ಪ್ಯಾಕಿಂಗ್ ಬ್ಯಾಗೇ ಬೆಸ್ಟು. 50 kg ಬ್ಯಾಗೇ ಬೆಸ್ಟ್ ಇದೆ ಇವತ್ತಿನ ಸಂದರ್ಭದಲ್ಲಿ. ಯುರೋಪಿಯನ್ ರಾಷ್ಟ್ರಗಳು ಪೂರ್ತಿ ಕೂಡ ಸೈಲೇಜ್ ಫುಡ್ಡನ್ನೇ ಬಳಕೆ ಮಾಡ್ತಿರ್ತಕ್ಕಂಥ, ಹಂಗಾಗಿ ಅವ್ರದ್ದು ಪ್ರೊಡಕ್ಷನ್ ಜಾಸ್ತಿ ಇದೆ. ಇರೋ ಜಾಗದಷ್ಟು ಬೆಳ್ಕೊಂತೀವಿ. ಸೊ ನಮಗೆ ಶಾರ್ಟೇಜ್ ಆದರೆ ರೈತ ಹತ್ರನೂ ನಾವು ಡೈರೆಕ್ಟ್ ಬೈ ಮಾಡ್ತೀವಿ. ರೈತರಿಗೂ ನಾವು ಒಳ್ಳೆ ದುಡ್ಡು ಕೊಟ್ಬಿಟ್ಟು ಬೈ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀವಿ. ಸರ್ ಇದು ನೀವು ಮಿನಿಮಮ್ ಒಂದು ಅವರೇಜ್ 15 to 20 kg ಪರ್ ಅನಿಮಲ್ ಕೊಟ್ಟರೆ ಒಳ್ಳೆ ರಿಸಲ್ಟ್ ಇರುತ್ತೆ ಸರ್ ಇದು. ಆಮೇಲೆ ಇನ್ನೊಂದು ಏನಂದರೆ, ಮಳೆಗಾಲದಲ್ಲಿ ಅತಿ ಹೆಚ್ಚು ಮೇವು ಇರ್ತದೆ, ಹಸಿರು ಮೇವು, ಜೋಳ ಕಡ್ಡಿ ಎಲ್ಲ ಕಡೆ ಸಿಗ್ತದೆ. ಮಳೆಗಾಲದಲ್ಲಿ ನಾವು ಸೈಲೇಜನ್ನು ಮಾಡ್ಕೊಂಡ್ಬಿಟ್ರೆ ಸಮ್ಮರಲ್ಲೂ ಕೂಡ ಗುಣಮಟ್ಟದ ಫುಡ್ಡನ್ನು ಹಸುಗಳಿಗೆ ಕೊಡ್ಬೋದು. ಸೈಲೇಜ್ ಫುಡ್ಡನ್ನು ಬಳಕೆ ಮಾಡಿದ್ರೆ 30% ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತ ಪಶುಸಂಗೋಪನಾ ಇಲಾಖೆ ಹೇಳಿರ್ತಕ್ಕಂಥ ಅಧಿಕೃತವಾಗಿ. ಇವಾಗ ನಾವು ಪ್ರಾಥಮಿಕವಾಗಿ ಚನ್ನಪಟ್ಟಣದಲ್ಲಿ ಪ್ರಾರಂಭವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೊಡ್ತಾ ಇದ್ದೀವಿ. ಅಂದರೆ ಇವಾಗ ಏನು ಮಾಡಿ ರೆಡಿ ಫುಡ್ಡು ಇರ್ತಕ್ಕಂಥದ್ದನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ಅದಕ್ಕೇನಂದರೆ ರೈತರಿಗೇ ಒಂದೊಂದು ತಾಲೂಕಿಗೆ ಒಂದೊಂದು ಆಟೋಮೇಷನ್ ಮಿಷಿನೇ ಕೊಡಿಸ್ಬೇಕು ಅಂತಕ್ಕಂಥದ್ದು. ನಮ್ಮ ಬೆಂಗಳೂರು ಡೈರಿಯಿಂದ ಒಂದೊಂದು ತಾಲೂಕಿಗೆ ಒಂದೊಂದು ಮಿಷಿನೇ ಕೊಡಿಸ್ತಕ್ಕಂಥದ್ದು, ಕೊಡಿಸಿ 50% ಸಬ್ಸಿಡಿಯಲ್ಲಿ ಕೊಡ್ತಕ್ಕಂಥದ್ದು. ಅದು 12 ಲಕ್ಷ ರೂಪಾಯಿ ಇದೆ. ನಾವು 6 ಲಕ್ಷ ರೂಪಾಯಿ ಸೊಸೈಟಿ ಮಾಡಿದ್ರೆ, ಅಂದರೆ ನಮ್ಮದು ಪ್ರಾಥಮಿಕ ಸೊಸೈಟಿ 6 ಲಕ್ಷ ರೂಪಾಯಿ ಕೊಟ್ಟರೆ, ನಾವು 6 ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟು ಆ ಸೊಸೈಟಿಗೆ ಕೊಡ್ತಕ್ಕಂಥದ್ದು. ಅಲ್ಲಿ ಎಲ್ಲ ರೈತರು ಏನು ಅಕ್ಕಪಕ್ಕ ಪ್ರಾಥಮಿಕ ಸೊಸೈಟಿ ರೈತರಿದ್ದಾರೆ, ಅವರೆಲ್ಲ ಬಂದು ಅಲ್ಲಿ ಸೈಲೇಜನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ತರಬೇಕು ಅಂತ ಪ್ರಾರಂಭ ಮಾಡ್ತಾ ಇದ್ದೀವಿ. ಜೋಳ ಇದ್ದರೆ ನಿಮ್ಗೆ ಏನು ಮಿಕ್ಸ್ ಮಾಡೋ ನೆಸಿಟಿ ಇಲ್ಲ ಸರ್. ನಾವು ಯಾವುದೇ ಕಾರಣಕ್ಕೂ ಏನು ಆರ್ಟಿಫಿಷಿಯಲ್ ಥಿಂಗ್ಸ್ನ ಆಡ್ ಮಾಡಲ್ಲ. ಸೊ ಯಾವುದು ಸ್ಪ್ರೇಸು ಅದು ಇದು ಬರುತ್ತಲ್ಲ, ಏನು ಆಡ್ ಮಾಡಲ್ಲ. ಹಾಲು ತುಂಬ್ತಾ ಇರ್ತಲ್ಲ ಜೋಳದ ತಾನೆ, ಆ ಸಂದರ್ಭದಲ್ಲಿ ಆ ಜೋಳ ಸಮೇತ ತಗೊಂಬಂದು ರೆಡಿ ಮಾಡಿರ್ತಕ್ಕಂಥದ್ದು. ಇದು ಅದೇ ಕ್ವಾಲಿಟಿ ಆಗಿರ್ತಕ್ಕಂಥ ನ್ಯಾಚುರಲ್ ಸೈಲೇಜ್ ಅದೇನೆ. ಇವಾಗ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಮಾರ್ಕೆಟಿಂಗಲ್ಲಿ ಸ್ನೇಪಿಯರ್ನು ಅರ್ಧ ಕಟ್ ಮಾಡಿ ಅದೇ ಕಾಸ್ಟ್ ಕಟ್ಟಿಂಗೋಸ್ಕರ ಅವಾಗ ಏನು ಮಾಡ್ತಾರೆ, ಈ ಬೆಲ್ಲ ಸ್ಪ್ರೇಸ್ ಎಲ್ಲ ಹೊಡೆದ್ಬಿಡ್ತಾರೆ. ಅದು ಆಟೋಮೆಟಿಕ್ಕಾಗಿ ಸ್ಮೆಲ್ ಬರುತ್ತೆ ಅಷ್ಟೇ, ಬಟ್ ಕ್ವಾಲಿಟಿ ವೈಸ್ ನೆಲ್ಲಿರುತ್ತೆ. ಈ ಥರ ಟೈಟ್ ಪ್ಯಾಕ್ ಆಗಿರೋದ್ರಿಂದ ನಿಮಗೊಂದು 10 ಡೇಸ್ಗೆ ಸ್ಮೆಲ್ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಮಿನಿಮಮ್ 35-40 ಡೇಸ್ ಅಂತೂ ಇಡ್ತೀವಿ. 40 ಡೇಸ್ ಆದಮೇಲೆ ಸ್ಟಾರ್ಟ್ ಮಾಡೋಕ್ಕೆ. ಅಂದರೆ ಇದು ಮಿನಿಮಮ್ 45 ಡೇಸ್ ಇದ್ರೆ ಫಾರ್ಮ್ ಆಗಿರುತ್ತೆ. ಬಟ್ ಇದು ಆಲ್ರೆಡಿ ನಿಮಗೆ ಹೈಡ್ರಾಲಿಕ್ ಪ್ರೆಸ್ ಆಗಿರುತ್ತಲ್ಲ, ಆಲ್ಮೋಸ್ಟ್ 90% ಏರ್ ಸರ್ಗೆ ಔಟ್ ಆಗಿರುತ್ತೆ. ಇನ್ನೊಂದು 10% ಇರುತ್ತೆ. ಒಳಗಡೆ ಅನೇಕ ಬ್ಯಾಕ್ಟೀರಿಯಾಗಳು ಕ್ರಿಯೇಟ್ ಆಗುತ್ತೆ. ಹಾಲೇ ಕ್ರಿಯೇಟ್ ಮಾಡುತ್ತೆ. ಜೋಳದ ಹಾಲು ಇರುತ್ತಲ್ಲ, ಅದೇ ನ್ಯಾಚುರಲ್ ಕಂಟೆಂಟ್. ನಾವು ಮೇಜರ್ ಆಗಿ ರೈತರಿಗೆ ರಿಕ್ವೆಸ್ಟ್ ಮಾಡ್ತಕ್ಕಂಥ ಏನಂತಂದರೆ, ರೈತ 1 ಲಕ್ಷ 1.5 ಲಕ್ಷ ಹಾಕಿ ಒಳ್ಳೆ ಹಸುಗಳನ್ನ ತರ್ತಾನೆ ಸಾಕಾಣಿಕೆ ಮಾಡಲಿಕ್ಕೆ. ಅದು ತಂದ ನಂತರ ಇನ್ಶೂರೆನ್ಸ್ ಮಾಡಿಸ್ಬೇಕು. ಯಾವಾಗ ಏನು ಕಾಯಿಲೆ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವಾಗೆಲ್ಲ ಬೊಬ್ಬೆ ರೋಗ ಬರ್ತಕ್ಕಂಥದ್ದು, ಜರ್ಸ್ಲು ರೋಗ ಬರ್ತಕ್ಕಂಥದ್ದು, ನರಡಿ ಕಾಯಿಲೆ ಬರ್ತಕ್ಕಂಥದ್ದು, ಈ ಕಾಲು ಬಾಯಿ ರೋಗ ಬರ್ತಕ್ಕಂಥದ್ದು, ಈ ಥರದ ಅನೇಕ ಮಾರಣಾಂತಿಕ ಕಾಯಿಲೆಗಳು ಬಂದ್ಬಿಡುತ್ತೆ ಹಸುಗಳಿಗೆ. ಬಂದಾಗ ಹಸುಗಳು ಅಂಥ ಸಂದರ್ಭದಲ್ಲಿ ಏನಾದರೂ ಮಾರಣಾಂತಿಕವಾಗಿ ತೀರ್ಕೊಳ್ಳೋ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಇದ್ದರೆ ವಾಲೆಯನ್ನು ನೋಡ್ಬೋದು ನೀವು. ಇವೆಲ್ಲವೂ ಕೂಡ ಇನ್ಶೂರೆನ್ಸ್ ಇರ್ತಕ್ಕಂಥ ವಾಲೆ ಇರ್ತಕ್ಕಂಥದ್ದು ಕೂಡ ನಾವೇ ಇನ್ಶೂರೆನ್ಸನ್ನು ಬೆಂಗಳೂರು ಡೈರಿಯಿಂದ ಮಾಡ್ತಾಯಿದ್ದೀವಿ. ಆ ಇನ್ಶೂರೆನ್ಸ್ ಇದ್ದರೆ ನಿಮಗೆ ಇಮಿಡಿಯೇಟಾಗಿ 1 ತಿಂಗಳು 1.5 ತಿಂಗಳೊಳಗಡೆ ಆ ಏನು ಅಮೌಂಟ್ 1 ಲಕ್ಷಕ್ಕೋ 80,000ಕ್ಕೋ 90,000ಕ್ಕೆ ಏನು ಮಾಡಿರ್ತೀವಿ ಆ ಅಮೌಂಟನ್ನು ಕೊಡ್ತಕ್ಕಂಥದ್ದು ಮಾಡ್ತೀವಿ. ಅನೇಕ ಜನ ಇನ್ಶೂರೆನ್ಸನ್ನು ಮಾಡಿಸೋದಿಲ್ಲ ರೈತರು. ಅವಾಗ ಏನಾಗುತ್ತೆ, ಹಸು ತೀರ್ಕೊಳ್ಳೋದ ಸಂದರ್ಭದಲ್ಲಿ ಬರ್ತಾರೆ, ನಮ್ಮ ಹಸು ತೀರ್ಕೊಬಿಟ್ಟಿದೆ ಹೇಗೆ ಅಂತ. ನಾವು ನಿರ್ದೇಶಕರಾದವ್ರು ಏನು ಸಹಾಯ ಮಾಡ್ಬೋದು ಅಂದರೆ ಬರೀ 10,000 ರೂಪಾಯಿ ಕೊಡ್ಬೋದು ಅಷ್ಟೇ. ನಾವು ಅದ್ರ ಮೇಲೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ರೈತರಿಗೆ ಹೇಳ್ತಕ್ಕಂಥ ದಯವಿಟ್ಟು ಎಲ್ಲರೂ ಕೂಡ ಇನ್ಶೂರೆನ್ಸನ್ನು ಮಾಡಿಸಿ ಅಂತಕ್ಕಂಥದ್ದು. ಮತ್ತು ಎರಡನೇದು, ಹಸುಗಳು ತಾಂಬರ್ತಾರೆ ಬೇರೆ ಕಡೆಯಿಂದ, ತಂದಾಗ ಇನ್ಶೂರೆನ್ಸನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕು. ನಮಗೆ ಹೇಳಿದ್ರೆ, ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಹೇಳಿದ್ರೆ ಆ ಇನ್ಶೂರೆನ್ಸನ್ನು ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಇಮಿಡಿಯೇಟಾಗಿ. ಮತ್ತು ಇನ್ನೊಂದೇನು, ಮೂರನೇದು ಏನಂತಂದರೆ,
ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ವಾಲೆಯೆಲ್ಲೋ ಮಿಸ್ ಆಗುತ್ತೆ. ಆ ವಾಲೆ ಮತ್ತು ಇನ್ಶೂರೆನ್ಸ್ ನಂಬರ್ ಇರುತ್ತೆ ವಾಲೆಯಲ್ಲಿ, ಅದು ಮಿಸ್ ಆಯಿತು ಅಂತಂದರೆ ಮತ್ತೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಇನ್ಶೂರೆನ್ಸ್ ಮಿಸ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ನಮ್ಗೆ ಹೇಳಬೇಕು, ಹಿಂಗೆ ಇನ್ಶೂರೆನ್ಸ್ ನಮ್ಮ ಹಸುದು ಇನ್ಶೂರೆನ್ಸ್ ಮಿಸ್ ಆಗಿದೆ, ವಾಲೆ ಎಲ್ಲ ಕಳ್ಕೊಂಡಿದೆ ಮೇಯಕ್ಕೆ ಹೋದಾಗ, ಮತ್ತೊಂದು ಕಡೆ ಎಲ್ಲೋ ಮಿಸ್ ಆಗಿದೆ ಅಂತ ಹೇಳಿ ನಮ್ಗೆ ಹೇಳಿದ್ರೆ ನಾವು ಸಿಬ್ಬಂದಿಗಳ ಮೂಲಕ ಇನ್ಶೂರೆನ್ಸನ್ನು ವಾಲೆಯನ್ನು ಮತ್ತೊಂದು ಹಾಕ್ಸ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಂತಕ್ಕಂಥದ್ದು. ಲೋನ್ ಸೌಲಭ್ಯ ಕೂಡ ಕೊಡ್ತಾ ಇದ್ದೀವಿ. ಅದೆಲ್ಲ ಕೂಡ ಪಡ್ಕೊಂಡು ಹಸುಗಳು ಸಾಕಾಣಿಕೆಯನ್ನು ಹೆಚ್ಚು ಮಾಡಬೇಕು, ಹಾಲು ಪ್ರೊಡಕ್ಷನನ್ನು ಕೂಡ ಹೆಚ್ಚು ಮಾಡಬೇಕು. ಭಾಳ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆದಾಯ ಇರ್ತಕ್ಕಂಥದ್ದು ಪಶುಸಂಗೋಪನೆಯಲ್ಲಿ. ಹಾಗಾಗಿ ನೀವೆಲ್ಲ ತೊಡಗಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀವಿ. ಮತ್ತು ಎರಡನೇದು ನಾವೇನು ಬೆನಿಫಿಟ್ ಕೊಡ್ತಾ ಅಂದರೆ ಹಸುಗಳು ಸಾಕಾಣಿಕೆ ಮಾಡಿರ್ತಾರೆ, ಪ್ರೈವೇಟ್ ಡಾಕ್ಟ್ರ್ ಹತ್ರ ತೋರಿಸ್ತಾ ಇರ್ತಾರೆ. ಅವರು 2,000 3,000 ಎಲ್ಲ ಒಂದೊಂದು ದಿವ್ಸಕ್ಕೆ ಚಾರ್ಜ್ ಮಾಡ್ತಾ ಇರ್ತಾರೆ. ನಮ್ಮಲ್ಲೇ ಒಳ್ಳೆ ಗುಣಮಟ್ಟದ ಡಾಕ್ಟ್ರುಗಳಿದ್ದಾರೆ. ಒಳ್ಳೆಯ ಸೆಂಟ್ರಲ್ ಗೌರ್ಮೆಂಟ್ ಹೇಳಿರ್ತಕ್ಕಂಥ ಮೆಡಿಸನನ್ನು, ಒಳ್ಳೆ ಕ್ವಾಲಿಟಿ ಮೆಡಿಸನನ್ನು ಕೂಡ ಬೆಂಗಳೂರು ಡೈರಿಯಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ. ಆ ಮೆಡಿಸನನ್ನು ಕೂಡ ಕೊಡ್ತೀವಿ ನಾವು. ಯಾವುದು ಎಲ್ಲ ಕಾಯಿಲೆಗೂ ನಮ್ಮಲ್ಲಿ ಮೆಡಿಸನ್ನು ಸ್ಟಾಕ್ ಇರ್ತದೆ. ಎಲ್ಲ ಕ್ಯಾಂಪ್ ಆಫೀಸಲ್ಲೂ ಕೂಡ ನಮ್ಮ ಡಾಕ್ಟ್ರಿಗೆ ಹೇಳಬೇಕು, ಇಮಿಡಿಯೇಟಾಗಿ ನಿಮಗೆ ಅಧ್ಯಕ್ಷರು ಬಂದ ನಂತರ ನಿಮ್ಮ ಟೋಲ್ ಫ್ರೀ ನಂಬರ್ ಕೂಡ ಮಾಡಿದ್ದೀವಿ ನಾವು. ಬೆಂಗಳೂರು ಡೈರಿಯಿಂದ ಟೋಲ್ ಫ್ರೀ ನಂಬರ್ ಕೂಡ ಮಾಡಿದ್ವಿ. ಆ ನಂಬರಿಗೆ ಕೂಡ ಕಾಲ್ ಮಾಡಿದ್ರೆ ಇಮಿಡಿಯೇಟಾಗಿ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇಲ್ಲ ಕ್ಯಾಂಪ್ ಆಫೀಸ್ ನಂಬರ್ ಕಾಮನ್ ಆಗಿರ್ತದೆ. ಆ ರೂಟ್ ಡಾಕ್ಟ್ರುಗಳು ಕೂಡ ಇರ್ತಾರೆ, ಎವ್ರಿ ಡೇ ರೂಟ್ ಡಾಕ್ಟ್ರು ಬರ್ತಾರೆ. ಆ ರೂಟ್ ಡಾಕ್ಟ್ರು ಕೂಡ ಹೇಳಿ ಆ ಉಚಿತ ವೈದ್ಯಕೀಯ ಸೌಲಭ್ಯವನ್ನು ಕೂಡ ತಮ್ಮ ಹಸುಗಳಿಗೆ ತೋರಿಸ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಯಾವುದೇ ರೈತ ಹಸು ಸಾಕಾಣಿಕೆ ಮಾಡ್ತಿರ್ತಕ್ಕಂಥ ನಮ್ಮ ಬೆಂಗಳೂರು ಡೈರಿಗೆ ಹಾಲು ಸಾಕಾಣಿಕೆ ಸರಬರಾಜು ಮಾಡ್ತಾಯಿದ್ರೆ, ಪ್ರಾಥಮಿಕ ಸಹಕಾರಿ ಸಂಘಗಳಿಗೆ ಮಾಡ್ತಾಯಿದ್ರೆ, ಅವರ ಕುಟುಂಬದಲ್ಲಿ ಅವ್ರು ಇನ್ಶೂರೆನ್ಸ್ ಇದ್ದು ಹಾಲು ಸರಬರಾಜು ಮಾಡ್ತಾರೆ, ಅವ್ರ ಕುಟುಂಬದಲ್ಲಿ ಅವ್ರ ತಂದೆ ತಾಯಿಗೆ, ಮಕ್ಕಳಿಗೆ ಯಾರಿಗೆ ಕೂಡ ಹುಷಾರು ತಪ್ಪದ ಸಂದರ್ಭದಲ್ಲಿ ಅಥವಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಒಂದು 50,000 ಬಿಲ್ ಆಗಿದ್ರೆ ಒಂದು 25,000 ರೂಪಾಯಿವರೆಗೂ ಕೂಡ ನಾವು ಕೂಡ ತಾತ್ಕಾಲಿಕವಾಗಿ ಪರಿಹಾರವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಇದೆಲ್ಲವೂ ಕೂಡ ಬಳಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರಲ್ಲ ಸರ್ ಡೈರಿ ಫಾರ್ಮ್, ಸಕ್ಸಸ್ ಆಗಿದೆ ಅಂತ ಅನಿಸ್ತಿದೆ ಸರ್ ನಿಮಗೆ? ಸಕ್ಸಸ್ ಮಾರ್ಗದಲ್ಲಿ ಹೋಗ್ತಾ ಇದೆ ಸರ್. ಸಕ್ಸಸ್ಸು ಕಾಣೋದಕ್ಕೆ ಇನ್ನೊಂದು ಸ್ವಲ್ಪ ವರ್ಷ ಬೇಕಾಗುತ್ತೆ. ಬಟ್ ನಮಗೆ ನಾವು ಮಾಡ್ತಿರೋ ಕೆಲಸದಲ್ಲಿ ಖುಷಿ ಇದೆ. ಸೊ 2.5 ವರ್ಷ 3 ವರ್ಷದಲ್ಲಿ ನಮ್ಮದು ಪ್ರೋಗ್ರೆಸ್ಸು ನಮಗೆ ಖುಷಿ ಇದೆ. ಸೊ ಒಂದು ಅನಿಮಲಿಂದ ನಮ್ಗೆ ಇವಾಗ ಒಂದು 50+ ಅನಿಮಲ್ ಆಗಿದೆ ಅಂದರೆ ಇಟ್ಸ್ ನಾಟ್ ಈಸಿ. ಸೊ ಆದಷ್ಟು ಮೇವುಗಳನ್ನ ನಾವೇ ಬೆಳ್ಕೊಳ್ಳೋದಕ್ಕೆ ಲಾಭದಾಯಕವಾಗಿ ಏನೇನು ಮಾಡಬೇಕೋ ಅದನ್ನ ಐಡಿಯಾಸ್ನ ನಾವು ಅಡಾಪ್ಟ್ ಮಾಡ್ಕೊತ ಹೋಗ್ಬೇಕು ಸರ್ ರೈತರಾದವರು. ಬೆಂಗಳೂರು ಡೈರಿಗೆ ಹಾಲು ಇವಾಗ ಎವ್ರಿ ಡೇ ಇರ್ತಕ್ಕಂಥದ್ದು ಸರಾಸರಿ 17.5 ಲಕ್ಷ ಲೀಟ್ರ್ ಹಾಲು ಪ್ರೊಕ್ಯೂರ್ಮೆಂಟ್ ಇದೆ ನಮಗೆ. ಬಟ್ ನಮಗೆ ಅವಶ್ಯಕತೆ ಇರತಕ್ಕಂಥ 25 ಲಕ್ಷ ಲೀಟ್ರ್ ಹಾಲು. ನಮಗೆ ಕನಕಪುರ ಡೈರಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸರಿಸುಮಾರು 950 ಕೋಟಿ ರೂಪಾಯಿ ಹಾಕಿ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ನಮ್ಗೆ ಅದಕ್ಕೆ ಮತ್ತು ಬೆಂಗಳೂರು ಡೈರಿ ಪೂರ್ಣ ಪ್ರಮಾಣದಲ್ಲಿ ಹೊಸಕೋಟೆ ಮತ್ತು ಚನ್ನಪಟ್ಟಣ, ಕುದೂರು ಡೈರಿ, ದೊಡ್ಡಬಳ್ಳಾಪುರ ಚಿಲ್ಲಿಂಗ್ ಸೆಂಟ್ರು, ದೇವನಹಳ್ಳಿ ಚಿಲ್ಲಿಂಗ್ ಸೆಂಟ್ರು ಇವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಬೇಕಾದ್ರೆ ನಮಗೆ 25 ಲಕ್ಷ ಲೀಟ್ರ್ ಹಾಲು ಬೇಕು. ನಮ್ಗೆ ಭಾಳ ಡಿಮ್ಯಾಂಡ್ ಇದೆ ಇರ್ತಕ್ಕಂಥದ್ದು. ಇವಾಗ ಇತ್ತೀಚಿನ ದಿನಗಳಲ್ಲಿ ತುಪ್ಪ ಕೂಡ ಇದರಿಂದ ತಿರುಪತಿಯಿಂದ 716 ರೂಪಾಯಿಗೆ ಕೊಟ್ಟಿದ್ದಾರೆ. ನಮ್ಮ ತುಪ್ಪ 1,000 ಟನ್ ಬೇಕು ಅಂತಕ್ಕಂಥದ್ದು ಕೂಡ ಒಳ್ಳೆಯ ಡಿಮ್ಯಾಂಡ್ ಇದೆ. ನಂದಿನಿ ಯಾಕೆ ಡಿಮ್ಯಾಂಡ್ ಇದೆ ಅಂತಂದರೆ ಕ್ವಾಲಿಟಿಯ ಹಾಲು, ಪರಿಶುದ್ಧ ಹಾಲು. ಏನು ರೈತ ನೇರವಾಗಿ ಹಾಲನ್ನು ಕರೆದಿ ನಂತರ ಡೈರಿ ಕೊಡ್ತಾನೆ, ಎಲ್ಲೂ ಕೂಡ ಯಾವುದೋ ಒಂದು ಸಣ್ಣ ಪ್ರಮಾಣದ 0% ಕೂಡ ಕೆಮಿಕಲನ್ನು ಯೂಸ್ ಮಾಡಿದೆ ನಾವು ಇಮಿಡಿಯೇಟಾಗಿ ರೈತರಿಗೆ, ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಸಂಸ್ಥೆ 100 ವರ್ಷಗಳಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಬಂದಿದೆ. ಏನು ಯಾವುದೇ ಅದರಲ್ಲಿ ಅನುಮಾನ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಂದಿನಿ ತುಪ್ಪ, ಬೆಣ್ಣೆ, ಹಾಲು, ಮೊಸರು ಈ ಥರದ ಏನು 180ಕ್ಕೂ ಹೆಚ್ಚು ಪದಾರ್ಥಗಳು ನಂದಿನಿಯಿಂದ, ಬೆಂಗಳೂರು ಡೈರಿ ಮತ್ತು KMF ಇಂದ ಮಾಡ್ತಾಯಿದ್ದೀವಿ. ಜನ ಭಾಳ ಇಷ್ಟಪಡ್ತಾ ಇದ್ದಾರೆ, ಇವತ್ತು ಭಾಳ ಇಷ್ಟಪಡ್ತಾ ಇದ್ದಾರೆ. ಮತ್ತು ಮೊದಲೆಲ್ಲ ಹಾಲು ರೇಟೆಲ್ಲ ಒಂದೇ ಇರ್ತಾಯಿತ್ತು, ರೈತ ಆಗ್ತಕ್ಕಂಥ ಹಾಲು. ಇವಾಗ ಆಗಿಲ್ಲ. ನಾವು 33 ರೂಪಾಯಿಂದ ಪ್ರಾರಂಭ ಮಾಡಿ 3.5 ಫ್ಯಾಟು ಅಲ್ಲಿಂದ ಪ್ರಾರಂಭ ಮಾಡಿ ನಿಮಗೆ 5, 6 ಎಲ್ಲ ಬಂದರೆ 48 ರೂಪಾಯಿವರೆಗೂ ಕೂಡ ರೈತರಿಗೆ ಕೊಡ್ತಾ ಇದ್ದೀವಿ ನಾವು. ಹಾಗಾಗಿ ಒಳ್ಳೆ ಆದಾಯ ಇದೆ. ಮತ್ತು ಸರ್ಕಾರ ಕೂಡ ಸಹಾಯಧನ 5 ರೂಪಾಯಿ ಕೊಡ್ತಾ ಇದೆ ಪರ್ ಲೀಟ್ರಿಗೆ. ಹಾಗಾಗಿ ಎಲ್ಲರೂ ಕೂಡ ಹಸುಗಳನ್ನ ಸಾಕಾಣಿಕೆ ಮಾಡೋದ್ರಲ್ಲಿ ಲಾಭ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾವುದೇ ವಿದ್ಯಾವಂತರು ಯುವಕರು ನೀವು ಡೈರಿ ಫಾರ್ಮಿಂಗ್ ಮಾಡಬೇಕು ಅಂತಂದರೆ ಖಂಡಿತವಾಗಿ ಕೂಡ ಬಂದು ಹರೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಫಾರ್ಮ್ನ ವಿಸಿಟ್ ಮಾಡಿ ನೀವು ಏನು ಸಲಹೆ ಬೇಕಾದ್ರೂ ಯಾವ ಬೇಕಾದ್ರೂ ಕೇಳಿದ್ರು ಕೂಡ ಹರೀಶ್ ಅವ್ರು ಕೋಪ್ರೇಟ್ ಮಾಡ್ತಾರೆ. ನಾವು ಕೂಡ ನಮ್ಮ ಇಲಾಖೆಯಿಂದ ಏನೆಲ್ಲ ಮಾಡಬೇಕು ನಮ್ಮ ಬೆಂಗಳೂರು ಡೈರಿಯಿಂದ ನಿಮ್ಗೆ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲ ಹಸುಗಳು ಸಾಕಾಣಿಕೆ ಮಾಡ್ತಿದ್ದಕ್ಕೆ ಎಲ್ಲ ರೈತರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ.